ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಬೇಕೇ? ನಿಮಗೆ ಆರ್ಥಿಕ ಸಮಸ್ಯೆ ಇದೆಯೇ? ಇಂಥ ಪ್ರಶ್ನೆಗಳು ಸಾಕಷ್ಟು ಜನ ಕೇಳ್ಬೋದು. ಆದರೆ ವಸ್ತುಸ್ಥಿತಿ ಏನಿದೆಯಪ್ಪ ಅಂದರೆ ಈಗಿನ ಸಮಯದಲ್ಲಿ ಯುದ್ಧಗಳು ನಡೀತಾ ಇದೆ, ಮತ್ತು ಎಲ್ಲ ಬೆಲೆ ಏರಿಕೆ ಆಗಿದೆ, ಜೀವನ ಮಾಡೋದು ತುಂಬ ಕಷ್ಟಕಾರಿಯಾಗಿದೆ. ಅದು ಒಂದು ಕಾರಣ. ಎರಡನೇದು ಕಾರಣ ಏನಪ್ಪ ಅಂದರೆ ಬೃಹಸ್ಪತಿಗಳು ಮತ್ತೆ ಅದೇ ಸ್ಥಿತಿಗೆ ಬರಬೇಕಂದ್ರೆ 12 ವರ್ಷ ಬೇಕು. ಗೋಚಾರದಲ್ಲಿ ಶನೇಶ್ವರ ಮತ್ತೆ ಮೀನರಾಶಿಗೆ ಬರಬೇಕು. ಬೃಹಸ್ಪತಿಗಳು ಮತ್ತೆ ಅದೇ ಮಿಥುನ ರಾಶಿ ಪುನರಸು ನಕ್ಷತ್ರಕ್ಕೆ ಬರಬೇಕು. ಹಾಗೆಯೇ ಶುಕ್ರಾಚಾರ್ಯರು ಪಂಚಮ ಸ್ಥಾನಕ್ಕೆ ಬರಬೇಕು. ಎಲ್ಲಿಂದ? ಚಂದ್ರನಿಂದ ಪಂಚಮ ಸ್ಥಾನಕ್ಕೆ ಬರಬೇಕು. ಹಾಗೆಯೇ ನಕ್ಷತ್ರಾಧಿಪತಿ ಪಂಚಮದಲ್ಲಿದ್ದು ಯಾರು? ಶುಕ್ರಾಚಾರ್ಯರು. ನಕ್ಷತ್ರಾಧಿಪತಿ ಪಂಚಮ ಅಂತ ಯಾಕೆ ಹೇಳಿದೆ ಅಂದರೆ ಈ ವಿಡಿಯೋ ನಾನು ಪಬ್ಲಿಕ್ ಮಾಡ್ತಾ ಇರೋದು ಪೂರ್ವಾಷಾಢ ನಕ್ಷತ್ರ ದಿನ. ಸೊ ದೇವಗುರು ಮತ್ತು ದೈತ್ಯಗುರು ಇವರಿಬ್ಬರ ಆಶೀರ್ವಾದ ಕೃಪಾ ಕಟಾಕ್ಷೆ ಸಮಸ್ತ ಪ್ರಪಂಚಾದ್ಯಂತ ಯಾರು ಸಂಕಷ್ಟದಲ್ಲಿ ಸಿಲುಕಿದ್ದಾರಲ್ಲ ಅವರಿಗೆ ತಲುಪಬೇಕು ಅಂತ ಈ ವಿಡಿಯೋ ಮಾಡಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಪಬ್ಲಿಕ್ ಮಾಡ್ತಾಯಿದ್ದೀನಿ. ಯಾಕೆ? ಪೂರ್ವಾಷಾಢ ನಕ್ಷತ್ರಕ್ಕೆ ಗಜಕೇಸರಿ ಯೋಗ ಇದೆ. ಆ ಯೋಗದೊಟ್ಟಿಗೆ ನಕ್ಷತ್ರಾಧಿಪತಿ ಪಂಚಮದಲ್ಲಿದ್ದಾರೆ. ಚಂದ್ರ ಅಂದರೆ ನಕ್ಷತ್ರದಿಂದ ನಾನು ಲೆಕ್ಕ ಮಾಡ್ತಿರೋದು. ಎಲ್ಲಿಂದ? ಪೂರ್ವಾಷಾಢ ನಕ್ಷತ್ರದಿಂದ. ಸೊ ಈ ಸಮಯದಲ್ಲಿ ಅಂದರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾವು ಮುಹೂರ್ತಗಳೆಲ್ಲ ನೋಡ್ತೀವಿ, ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದೆಲ್ಲ ನೋಡ್ತೀವಲ್ವಾ. ಹಾಗೆಯೇ ಈಗ ನಿಮ್ಮ ಮುಂದೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷೆ ಹೇಗೆ ಪಡೆಯೋದು ಅನ್ನೋದನ್ನು ಪೂರ್ವಾಷಾಢ ನಕ್ಷತ್ರದಲ್ಲಿ ನಾನು ಪಬ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ನೋಡಿ ಕಾರ್ಯರೂಪಕ್ಕೆ ತಂದು ಅಷ್ಟೇ ದೇವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಏಕಾಗ್ರತೆಯಿಂದ, ಏಕಚಿತ್ತ ಮನೋಭಾವದಿಂದ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಿ ನಾನು ಹೇಳಿಕೊಡುವ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸುವ ಮಂತ್ರ ತಂತ್ರ ಎರಡೂ ಇದೆಯಲ್ಲ ಅದನ್ನು ನೀವು ಸಿಂಪಲ್ಲಾಗಿ, ಅದು ಸುಲಭವಾಗಿರೋದು. ತಂತ್ರ ಅಂದ ತಕ್ಷಣ ಏನಪ್ಪ ಅಂತ ಭಯ ಬೀಳಬೇಡಿ. ತಂತ್ರ ಅಂದರೆ ನಾವು ಮಾಡುವಂತಹ ಪದ್ಧತಿ, ಆಮೇಲೆ ಮಂತ್ರ ಅಂದರೆ ನಾವು ಉಚ್ಚಾರಣೆ ಮಾಡುವಂತಹ ಮಂತ್ರಗಳು. ಆಯಿತೆ? ಸೊ ಈ ಮಂತ್ರ ತಂತ್ರದಿಂದ ಯಾವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ. ಅದು ನಿಮ್ಮೆಲ್ಲರಿಗೂ ಶ್ರದ್ಧೆ ಭಕ್ತಿಯಿಂದ ನೀವು ಆ ದೇವಿಗೆ ಮನೆಗೆ ಕರೆದು ಮಹಾಲಕ್ಷ್ಮಿಗೆ ನಮ್ಮನೆಲ್ಲೇ ಇರಮ್ಮ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಮ್ಮ, ಆರೋಗ್ಯದ ಸಮಸ್ಯೆ ಇರ್ಬೋದು, ಕೆಲಸದ ಸಮಸ್ಯೆ ಇರ್ಬೋದು, ಜೀವನ ಹೆಂಗೆ ನಡೆಸೋದು ಅದರದ್ದು ಸಮಸ್ಯೆ ಇರ್ಬೋದು, ಅಷ್ಟಲಕ್ಷ್ಮಿ ಕೃಪಾ ಕಟಾಕ್ಷೆ ನಿಮಗೆ ದೊರೆಯೋದಕ್ಕೋಸ್ಕರ ಇದನ್ನು ನೀವು ಶ್ರದ್ಧೆಯಿಂದ ಮಾಡೋದ್ರಿಂದ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಶ್ರೇಷ್ಠ ಫಲ ಸಿಗೋದಂತೂ ಗ್ಯಾರಂಟಿ. ಅದು ಯಾವಾಗ ಮಾಡಬೇಕು ಎಲ್ಲನೂ ನಿಮಗೆ ಹೇಳ್ತೀನಿ, ಆಯಿತಾ? ಅದರಲ್ಲೂ ಗುರು ಬಂದ್ಬಿಟ್ಟು ಪುಷ್ಯ ನಕ್ಷತ್ರಕ್ಕೆ ಬರ್ತಾರೆ ನೋಡಿ, ಆವಾಗ ನೋಡಿ ನಿಮಗೆ ಪ್ರಬಲವಾದ ಸಮಯ. ಯಾವಾಗಿಂದ ಯಾವಾಗ ಏನು ಮಾಡಬೇಕು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಯಾವುದು ಮಿಸ್ ಮಾಡಿದೆ ಸಂಪೂರ್ಣ ನೋಡ್ಕೊಳ್ಳಿ. ಆಮೇಲೆ ಕೆಲವು ಮಂತ್ರ ಸಿಂಪಲ್ ಆಗಿರೋ ಮಂತ್ರ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಯಾವ ರೀತಿ ಹೇಳಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಹಂಗೆ ಮಾಡಿ. ಜಾಸ್ತಿ ಖರ್ಚು ಇಲ್ಲ, ಆಯಿತಾ? ಆದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು. ಸೊ ಹೋದ ತಿಂಗಳು ನಾನು ನಿಮಗೆ ಪ್ರಾಮಿಸ್ ಮಾಡಿರೋ ಹಾಗೆ ಈ ತಿಂಗಳಲ್ಲಿ ನಾನು ಲಾಂಚ್ ಮಾಡ್ತಾಯಿದ್ದೀನಿ. ಇದು ಒಂದು ಅಂದರೆ ವೈದ್ಯಕೀಯ ಪದ್ಧತಿನಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಆಕೆಗೆ ಪೂಜೆ ಮಾಡಿ ನಮ್ಮನೇಲೇ ನೆಲೆಸಿರಮ್ಮ, ನಮಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಮ್ಮ ಅಂತ ಕೇಳಿಕೊಳ್ಳುವ ಇದು ತಂತ್ರ ಅಂತ ಇಟ್ಕೊಳ್ಳಿ, ಆಯಿತಾ? ಆಮೇಲೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗೋದಿಲ್ಲ, ನನ್ನ ಗುರುಗಳಿಂದ ಪಡೆದದ್ದು. ಸೊ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಯಾರ್ಯಾರು ಯಾರ್ಯಾರಿಗೆ ಈ ವಿಡಿಯೋ ಸೇರುತ್ತಲ್ಲ ಅದರ ಅರ್ಥ ಏನಪ್ಪ ಅಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಕ್ಕೆ ಇಷ್ಟ ಆಗಿದ್ದಾರೆ ಅಂತ. ಅಂದರೆ ಬಂದ್ಬಿಟ್ಟು ನಿಮ್ಮ ಬಾಗಿಲಿಗೆ ನಾಕ್ ಮಾಡ್ತಿದ್ದಾರೆ, ಬಾಗಿಲು ತಟ್ತಾ ಇದ್ದಾರೆ, ಬಾಗಿಲು ತೆಗೀರಿ ಅಂತ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಫುಲ್ ನೋಡಿ ಅದನ್ನು ಫಾಲೋ ಮಾಡಿದ್ರೆ ನಿಮ್ಮಷ್ಟು ಭಾಗ್ಯಶಾಲಿ ಇನ್ನೊಬ್ಬರಿಲ್ಲ. ಸೊ ವಿಡಿಯೋ ಶುರು ಮಾಡೋ ಮುಂಚೆ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮುಂಚೆ ಎಲ್ಲ ಹಿರಿಯರಿಗೆ ಅಂದರೆ ಒಂದು 200, 300, 500 ವರ್ಷದಕ್ಕಿಂತ ಮುಂಚೆ, 600 ವರ್ಷದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿತ್ತು. ಎಲ್ಲಿಂದ ಅಂದರೆ ಆದಿಶಂಕರಾಚಾರ್ಯರು ಎಲ್ಲಿಂದ ಆ ದೇವಿಗೆ ದರ್ಶನ ಮಾಡಿ ಆ ದೇವಿಗೆ ವರ್ಣನೆ ಮಾಡಿದ್ರಲ್ಲ ಅಲ್ಲಿಂದ ಎಲ್ಲರಿಗೂ ಪ್ರಚಾರ ಆಗಿತ್ತು. ಆದರೆ ದೇವಿ ಕೃಪೆ ಆದಮೇಲೆ ಜನಗಳು ಕಾಲಕ್ರಮೇಣ ಭಕ್ತಿ ಮಾಡೋದು, ಆ ರೀತಿ ಪದ್ಧತಿನಲ್ಲಿ ಪೂಜೆ ಮಾಡೋದನ್ನು ಎಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಬಂದು ಇವಾಗ ಈ ಮಂತ್ರ ಹೇಳೋದು ಸಾಕು, ಆ ಜಪ ಮಾಡೋದು ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವರು ತಪ್ಪಾಗಿ ಆ ದೇವಿನ ಆರಾಧನೆ ಮಾಡ್ತಾರೆ. ಅದರಲ್ಲೂ ಮಹಾ ತಪ್ಪು ಯಾವುದಪ್ಪ ಅಂದರೆ ನೀವು ಕೇಳಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದ ದಿನ ಮತ್ತು ಇನ್ನು ಮನೇಲಿ ಕೆಲವರು
ಆ ದೇವಿ ಮುಖವಾಡನ ಕಳಸಕ್ಕೆ ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಥರ ಎಲ್ಲ ಪೂಜೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಹಬ್ಬದ ಹೊರತಾಗಿ, ಆಯಿತಾ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಕಳಸ ಇಟ್ಟು ಮುಖವಾಡ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಎಲ್ಲರೂ ಮಾಡೋಂಗಿಲ್ಲ. ಅದು ಸಾಂಪ್ರದಾಯಿಕವಾಗಿ ಅವರ ಮನೆಯಲ್ಲಿ ನಡ್ಕೊಂಬಂದಿರಬೇಕು. ಸಾಂಪ್ರದಾಯಿಕವಾಗಿ ಮನೆತನ ಒಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಬರ್ತಾ ಇರಬೇಕು, ಅಂಥವ್ರು ಮಾಡಬೇಕು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಫ್ರೆಂಡ್ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ, ಅವ್ರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಮಾಡ್ತೀನಿ, ಆ ಥರ ಬಂದುಬಿಟ್ಟಿದೆ ಮನಸ್ಥಿತಿ ಜನಗಳಿಗೆ. ಹಂಗಿರಬಾರ್ದು. ಏನಂದರೆ ಎಲ್ಲ ಒಡವೆ ಗಿಡವೆಲ್ಲ ಹಾಕ್ಕೊಂಡು ಎಲ್ಲ ದೇವ್ರ ಹತ್ರ ಎಲ್ಲ ಜೋಡಿಸ್ಬಿಟ್ಟು ಶೋ ಆಫ್ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಅದು ಅವ್ರ ವಂಶ ಪರಂಪರೆಯಿಂದ ನಡ್ಕೊಂಬಂದಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಲಕ್ಷ್ಮಿ ಕೃಪಾ ಕಟಾಕ್ಷ ಇರೋದಿರಲಿ, ಲಕ್ಷ್ಮಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾರೆ. ಇವಾಗ ನೀವು ಮಾಡ್ತಿದ್ದೀರಲ್ಲ ಈ ಥರ ಎಲ್ಲ ಪೂಜೆ, ಎಷ್ಟು ಜನ ಮಾಡ್ತಿದ್ದಾರೆ, ಮುಖವಾಡ ಎಲ್ಲ ತಂದು ಕಳಸಕ್ಕಿಟ್ಟು ಆ ಫುಲ್ ಪದ್ಧತಿ ಎಲ್ಲ ಮಾಡ್ತಾರಲ್ವ, ಎಷ್ಟು ಜನ ಎಲ್ಲ ರೀತಿಯಿಂದ ಚೆನ್ನಾಗಿದ್ದಾರೆ ಸ್ವಲ್ಪ ನೀವೇ ಯೋಚನೆ ಮಾಡಿ. ಇನ್ನೊಂದೇನಪ್ಪ ಅಂದರೆ ಯಾರು ಮಾಡಬೇಕೋ, ಯಾರು ವಂಶದಲ್ಲಿ ನಡ್ಕೊಂಬಂದಿದೆಯೋ ಅದನ್ನೇ ಮಾಡ್ತಾಯಿಲ್ಲ, ಅವರೇ ಚೆನ್ನಾಗಿಲ್ಲ. ಹಾಗಾಗಿ ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ. ಇದು ತುಂಬ ಸಿಂಪಲ್ಲು. ಅದರಲ್ಲೂ ಆದಿಶಂಕರಾಚಾರ್ಯರು ಕೃಪೆಯಿಂದ ಕೆಲವೊಂದು ಮುಖ್ಯವಾಗಿ ಅಂಶಗಳಿದೆ. ಎಲ್ಲ ಕಾಮನ್ ಮ್ಯಾನ್ಗಳು ಅಂದರೆ ಪ್ರಪಂಚಾದ್ಯಂತ ಎಲ್ಲರೂ ಮಾಡೋದಕ್ಕೆ ಸುಲಭ ರೀತಿಯಿಂದ ಇದು ಹೇಳ್ಕೊಟ್ಟಿರೋದು, ಆಯಿತೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಮಹಾಲಕ್ಷ್ಮಿಗೆ ನಾವು ಆಹ್ವಾನ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರಂದರೆ ಹೆಂಗೆ ನಾವು ಇನ್ವೈಟ್ ಮಾಡ್ತೀವಿ, ಎಲ್ಲ ಅರೇಂಜ್ ಮಾಡ್ತೀವಿ ಮನೆಯಲ್ಲಿ. ಅವ್ರು ಬಂದರೆ ಎಲ್ಲಿ ಕೂತ್ಕೋಬೇಕು, ಅವ್ರಿಗೇನೇನು ಅಡುಗೆ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡ್ತೀವಲ್ವಾ. ಹಾಗೆಯೇ ಅಟ್ಲೀಸ್ಟ್ ಮಿಸ್ ಮಾಡ್ದಿರಾ ಶುಕ್ರವಾರ ಮಂಗಳವಾರ, ಆಯಿತಾ, ಶುಕ್ರವಾರ ಮಂಗಳವಾರ ಇದೆಲ್ಲ ಹೇಳ್ತಿದ್ದೀನಲ್ವಾ. ಫಸ್ಟ್ ಏನಪ್ಪ ಅಂದರೆ ಇದೆಲ್ಲ ತುಂಬ ಬೇಕಾಗಿರೋವಂಥದ್ದು, ದಿನನಿತ್ಯ ಮಾಡುವಂಥದ್ದು, ಆಯಿತಾ. ಅದಾದಮೇಲೆ ಈ ಮಹಾಲಕ್ಷ್ಮಿ ಕೃಪೆ ಯಾವ ರೀತಿ ಮಹಾಲಕ್ಷ್ಮಿ ಕರಿಬೇಕು ಮನೆಗೆ, ನಮ್ಮ ಮನೇಲಿ ಸ್ಥಾಪನೆ ಮಾಡಬೇಕಂತ ಹೇಳ್ತೀನಿ. ಸೊ ಹಾಗಾಗಿ ಇದು ಫಸ್ಟು ಹಿಂಟ್ಗಳು ಏನಂದರೆ ನಾವು ದಿನನಿತ್ಯ ಮಾಡಬೇಕಾಗಿರೋಂಥದ್ದು, ಆಯಿತಾ. ಫಸ್ಟ್ ಬಂದುಬಿಟ್ಟು ಮಂಗಳವಾರ ಶುಕ್ರವಾರ ಮಿಸ್ ಮಾಡ್ದಿರಂಗೆ ಹೆಣ್ಮಕ್ಳು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಿರಲಿ ಹೊಸಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಬೆಳಗ್ಗೆ. ಆದರೆ ಬೆಳಗ್ಗೆ ಸಾಯಂಕಾಲ ಎರಡು ಮನೇಲಿ ಇರೋರು ಇತ್ತು ಅಂದರೆ, ಅವ್ರಿಗೆ ಸಮಯ ಇತ್ತು ಅಂದರೆ ಬೆಳಗ್ಗೆ ಒಂದು 6 ಗಂಟೆ, ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಅದು ಫಸ್ಟ್. ಎರಡನೇದು ಎಲ್ಲರೂ ಮಾಡತಕ್ಕಂಥ ತಪ್ಪು ಏನಪ್ಪ ಅಂದರೆ, ಯಾವಾಗಂದರೆ ಅವಾಗ ಪರಕೆ ತೊಗೊಂಬಂದ್ಬಿಡ್ತಾರೆ ಅಂಗಡಿಯಿಂದ ಖರೀದಿ ಮಾಡಿ. ಇಲ್ಲ ಯಾರು ಪರಕೆ ಮಾರೋರು ಬೀದಿಲಿ ಹೋಗ್ತಾ ಇದ್ದಾರೆ ಸ್ವಲ್ಪ ಕಮ್ಮಿ ರೇಟು ಅಂತ ಅವ್ರು ಮಾರ್ತಿದ್ದಾರೆ ಅಂತ ಟಕ್ಕಂತ ತೊಗೊಂಡ್ಬಿಡ್ತಾರೆ. ಹಂಗೆಲ್ಲ ತೊಗೊಳಕ್ಕೆ ಹೋಗಲೇಬಾರ್ದು. ಏನು ಹೇಳಿ, ಯಾವುದೇ ಪರಕೆ ಇರಲಿ, ಮನೆ ಒಳಗಿರೋ ಪರಕೆ ಇರಲಿ, ಮನೆ ಹೊರಗಡೆ ಇರೋ ಪರಕೆ ಇರಲಿ, ಆಯಿತಾ, ಅಂಗಡಿಗೆ ಪರಕೆ ಇರಲಿ ಫಾರ್ ಎಕ್ಸಾಂಪಲ್, ಅಂಥ ಯಾವುದೇ ಪರಕೆನ ಯಾವತ್ತು ತೊಗೊಂಬರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಆಯಿತಾ. ತಿಂಗಳಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಇದೆ. ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಮುಂದೆ, ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆ ಮುಂದೆ. ಅಂದರೆ ನಾವು ಪರಕೆ ತೊಗೊಂಬರ್ಬೇಕಂದ್ರೆ ಕೃಷ್ಣ ಪಕ್ಷದಲ್ಲಿ ಶನಿವಾರದಂದೇ ತರಬೇಕು. ಅರ್ಥ ಏನಪ್ಪ ಅಂದರೆ, ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ, ಏನು ಹೇಳಿ, ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ ಶನಿವಾರ ಬರುತ್ತಲ್ವ, ಯಾವುದಾದ್ರು ಶನಿವಾರ ಅಂದರೆ ಮೊದಲನೇ ಶನಿವಾರ, ಎರಡನೇ ಶನಿವಾರ ಅಂತ ಶನಿವಾರ ದಿನ ಪರಕೆ ತೊಗೊಂಬರ್ಬೇಕು. ಅರ್ಥ ಮಾಡ್ಕೊಳ್ಳಿ, ಬೈ ಚಾನ್ಸ್ ಶನಿವಾರ ಅಮಾವಾಸ್ಯೆ ಬಿತ್ತು ಅವತ್ತೇ ಪರಕೆ ತೊಗೊಂಬರ್ತೀನಿ ಅನ್ನೋದು ಏನಾದ್ರು ಉದ್ದೇಶ ಇತ್ತು ಅಂದರೆ ದಯವಿಟ್ಟು ತೊಗೊಂಡು ಬರಬೇಡಿ. ಸೊ ಪರಕೆ ಯಾವಾಗ ತೊಗೊಂಬರ್ಬೇಕು, ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ ಶನಿವಾರದ ದಿನ, ಆಯಿತಾ. ಶನಿವಾರದ ದಿನ ಪರಕೆ ತೊಗೊಂಡು ಬಂದು ಆ ಪರಕೆನ ಅವತ್ತೇ ಉಪಯೋಗಿಸ್ಬೇಕು, ಶನಿವಾರನೇ ಉಪಯೋಗಿಸ್ಬೇಕು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ನಿಮ್ಮ ಹಳೆಯ ಪರಕೆ ಇರುತ್ತಲ್ವ, ಅದು ಮುರಿದೋಗಿದೆಯೋ, ಅದು ಯೂಸ್ ಮಾಡಲಿಕ್ಕೆ ಆಗಲ್ವೋ, ಏನೇ ಇರ್ಬೋದು ಸ್ಥಿತಿ, ಅಂಥ ಪರಕೆನ ಮನೇಲಿ ಸ್ಟಾಕ್ ಮಾಡಿ ಇಟ್ಕೋಬಾರ್ದು, ಅದನ್ನು ಎಸಿಬೇಕು. ಅದು ಯಾವತ್ತು ಎಸಿಬೇಕು, ಶನಿವಾರದ ದಿನವೇ. ನೀವು ಹೊಸ ಪರಕೆ ತೊಗೊಂಬಂದ್ರೆ ಉಪಯೋಗಿಸೋದಕ್ಕೆ ಆ ದಿನವೇ ಹಳೆ ಪರಕೆನ ಎಸಿಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಪರಕೆ ತೊಗೊಂಬಂದಿರ್ತೀರಲ್ವ, ಹೊಸ ಪರಕೆ ಇಲ್ಲ ಯಾವುದೇ ಮನೇಲಿ ಉಪಯೋಗಿಸೋ ಪರಕೆ, ಅದು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಆಮೇಲೆ ಆ ಪರಕೆ ಮನೇಲಿ ಎಲ್ಲಿಡ್ತಾರಲ್ಲ, ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ, ಅದು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಪರಕೆ ಮನೇಲಿ ಇಡ್ತಾರಲ್ವ, ಅದು ಮರದ ಜೊತೆ ಇಡಬಾರ್ದು.
ಪರಕೆ ಮತ್ತು ಮೊರ ಎರಡು ಜೊತೆಗಿರಬಾರ್ದು. ಸೊ ಪರಕೆ ಎಂಥ ಜಾಗದಲ್ಲಿ ಇಡಬೇಕು ಅಂದರೆ ಹೊರಗ್ನವ್ರು ಬಂದರೆ ಅವ್ರ ಕೈಗೆ ಈಸಿಯಾಗಿ ಸಿಗಬಾರ್ದು, ಅವ್ರ ಕಣ್ಗೂ ಬೀಳಬಾರ್ದು. ಹೊರಗ್ನವ್ರು ಅಂದರೆ ಸಂಬಂಧಿಕರೇ ಇರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಯವರೇ ಇರ್ಬೋದು, ಯಾರೇ ಬಂದ್ರೂ ಆ ಪರಕೆ, ಇವಾಗ ಫ್ರೆಂಡ್ಸ್ ಯಾರೋ ಬರ್ತಾರೆ ಆಯಿತಾ, ಸೊ ಹಿಂಗೆ ಮಾತಾಡ್ತಾ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು, ನಾನು ಗೂಡಿಸ್ಕೊಡ್ತೀನಿ ಅಂದ್ಬಿಟ್ಟು ಆ ಪರಕೆ ಎತ್ಕೊಂಡು ಗುಡಿಸೋದು, ಅದು ಮಾಡಲೇಬಾರ್ದು. ಹೊರಗ್ನವ್ರಿಗೆ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರಕೆನ ಅವ್ರಿಗೆ ಗೊತ್ತಾಗಬಾರ್ದು ಎಲ್ಲಿದೆ ಅಂತ. ಬೈ ಚಾನ್ಸ್ ನೀವು ಎತ್ಕೊಂಡ್ರೂ ಅವ್ರ ಕೈ ಕೊಟ್ಬಿಟ್ಟು ಗುಡಿಸು ಅಂತ ಹೇಳಬಾರ್ದು ಆಯಿತಾ. ಅದು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿನ ಅವ್ರ ಕೈ ಕೊಟ್ಟರೆ ನಿಮ್ಗೇನು ಬರತಕ್ಕಂಥ ಆದಾಯ ಇರುತ್ತಲ್ವ ಅಲ್ಲೇ ಸ್ಟಾಪ್ ಆಗುತ್ತೆ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್, ನಾಟ್ ನೌ, ಇವತ್ತಿಂದಲ್ಲ ಇದು ಮಾತು, ತುಂಬ ಹಳೆಯ ಮಾತು. ಮುಂಚೆ ಎಲ್ಲ ಜನಗಳು ಅವ್ರ ಮನೇಲಿ ಪರಕೆ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇಡ್ತಿದ್ರು. ಅಂದರೆ ನೈಟ್ ಕತ್ಲಲ್ಲೂ ಕೂಡ ಮನೇಲಿರೋರು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಕತ್ಲಿನಲ್ಲೂ ಪರಕೆ ಎಲ್ಲಿದೆ ಅಂತ ಹೋಗ್ಬಿಟ್ಟು ತೊಗೊಳ್ಳೋ ಆ ರೀತಿ ಇರಬೇಕು. ನಿಮಗೆ ಮಾತ್ರ ಗೊತ್ತಿರಬೇಕು ಪರಕೆ ಇಟ್ಟಿರೋ ಜಾಗ, ಇನ್ಯಾರಿಗೂ ಪರಕೆ ಇಟ್ಟಿರೋ ಜಾಗ ಗೊತ್ತಿರಬಾರ್ದು. ಆಮೇಲೆ ಪರಕೆ ಮೊರದ ಜೊತೆ ಇಡಬಾರ್ದು, ಮೊರ ಸಪ್ರೇಟ್ ಪರಕೆ ಸಪ್ರೇಟ್. ಆಮೇಲೆ ಮೊರ ಕೂಡ ಮುರಿದೋಗಿತ್ತು ಅಂದರೆ ಅದನ್ನು ಡಿಸ್ಪೋಸ್ ಮಾಡೋದು ಯಾವತ್ತು? ಶನಿವಾರ. ಮೊರ ತೊಗೊಂಬರೋದು ಯಾವತ್ತು? ಶನಿವಾರ. ಅದು ಯಾವ ಶನಿವಾರ? ಹುಣ್ಣಿಮೆ ಆದಮೇಲೆ ಅಮಾವಾಸ್ಯೆ ಮುಂಚೆ, ಇಂಥ ದಿನವೇ ತೊಗೊಂಬರ್ಬೇಕು, ಇನ್ಯಾವ ದಿನವೂ ತೊಗೊಂಬರ್ಬಾರ್ದು. 4ನೇದು, ಇವಾಗ ಯಾರು ದೇವಸ್ಥಾನಕ್ಕೆ ಹೋಗಿರ್ತಾರೆ, ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಪರಕೆನ ತೊಗೊಂಡ್ಬಿಡ್ತಾರೆ ಸೀದಾ. ಹಂಗೂ ಮಾಡಬಾರ್ದು. ಪರಕೆ ತೊಗೊಳ್ಬೇಕಾ, ಸೀದಾ ಹೋಗ್ಬೇಕು ಅಂಗಡಿಗೆ, ಪರಕೆ ತೊಗೊಂಡು ಸೀದಾ ಬರಬೇಕು. ಬೇರೆ ಕೆಲಸ ಮಾಡಿಕೊಂಡು ಟೈಮ್ ಸೇವ್ ಮಾಡ್ತೀನಂತ ಅದನ್ನು ಮಾಡೋದಲ್ಲ, ಹಂಗೆ ಮಾಡಲೇಬೇಡಿ. ನೆಕ್ಸ್ಟ್ ಪಾಯಿಂಟ್, ಯಾವುದೇ ಸ್ಯಾಟರ್ಡೇ ಇರಲಿ ಮಕ್ಕಳಿಗೆ ಶೂಸ್ ಚಪ್ಪಲಿ, ಮನೇಲಿರೋರು ಯಾರೇ ಇರಲಿ ಶೂಸ್ ಚಪ್ಪಲಿ ಲೆದರ್ ಬೆಲ್ಟ್ ಅವೆಲ್ಲ ಖರೀದಿ ಮಾಡಬಾರ್ದು. ಇವಾಗ ಇನ್ನೇನು ಎಕ್ಸಾಮ್ ಆಯಿತು, ರಜಾ ಬಂತು, ಮತ್ತು ಒಂದು ತಿಂಗಳಾದಮೇಲೆ 1.5 ತಿಂಗಳಾದಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಸ್ಕೂಲ್ ಸ್ಟಾರ್ಟ್ ಆಗುತ್ತಂತ ಅವಾಗ ಅಲ್ಲಿವರೆಗೂ ಇದ್ದು ಲಾಸ್ಟ್ ಮಿನಿಟಲ್ಲಿ ಹೋಗ್ಬಿಟ್ಟು ನನಗೆ ರಜಾ ಶನಿವಾರಪ್ಪ, ನಾನು ಅವತ್ತೇ ಹೋಗಿ ತೊಗೊಂಬಂದ್ಬಿಡ್ತೀನಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು, ಶೂಸ್ ತೊಗೊಳ್ಳೋದು, ಚಪ್ಪಲಿ ತೊಗೊಳ್ಳೋದು ಸ್ಕೂಲ್ಗೆ, ಇಲ್ಲ ಏನಾದ್ರು ಚಪ್ಪಲಿ ಮುರಿದೋಯ್ತು ಚಪ್ಪಲಿ ತೊಗೊಳ್ಳೋದು ಶನಿವಾರ, ಹಂಗೆಲ್ಲ ಮಾಡಲೇಬೇಡಿ. ಚಪ್ಪಲಿ ಆಗಲಿ ಲೆದರ್ ಬೆಲ್ಟ್ ಆಗಲಿ, ಲೆದರ್ ನಾನು ಹೇಳ್ತಾ ಇರೋದು ಲೆದರ್ ಬೆಲ್ಟ್ ಆಗಲಿ, ಚಪ್ಪಲಿ ಯಾವ್ದಾದ್ರು ಸರಿನೇ ತೊಗೋಬಾರ್ದು. ಲೆದರ್ ಬೆಲ್ಟ್, ವಾಚಿಗೆ ಲೆದರ್ ಸ್ಟ್ರಾಪ್ ಇರುತ್ತಲ್ಲ ಅದು ಕೂಡ ತೊಗೊಳ್ಳೇಬಾರ್ದು, ಶನಿವಾರ ತೊಗೊಳ್ಳಬಾರ್ದು, ಯಾವುದೇ ಕಾರಣಕ್ಕೂ ತೊಗೊಳ್ಬಾರ್ದು. ಬೇಕಿದ್ರೆ ಭಾನುವಾರ ತೊಗೊಳ್ಳಿ, ಸೋಮವಾರ ತೊಗೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳ್ಳಿ, ಶನಿವಾರ ಮಾತ್ರ ತೊಗೊಂಬರಬೇಡಿ. ಶನಿವಾರ ನೀವು ತೊಗೊಂಡು ಚಪ್ಪಲಿ, ಈ ಲೆದರ್ದು ಯಾವುದೇ ವಸ್ತು ಇರ್ಬೋದು, ಲೆದರ್ ಬ್ಯಾಗ್ ಇರ್ಬೋದು, ಲೆದರ್ ಜಾಕೆಟ್ ಇರ್ಬೋದು, ಈ ಲೆದರ್ದು ಯಾವುದೇ ಪದಾರ್ಥ ಇರಲಿ, ಚಪ್ಪಲಿ ಯಾವುದೇ ಇರಲಿ, ಶೂಸ್ ಯಾವುದೇ ಇರಲಿ, ಶನಿವಾರ ದಿನ ತೊಗೊಳ್ಳೇಬೇಡಿ, ಖರೀದಿ ಮಾಡಬೇಡಿ. ಅದು ಖರೀದಿ ಮಾಡಿದ್ರೆ ನೀವು ಅಲಕ್ಷ್ಮಿನ ಅಶಾಂತಿನ ಮನೆ ಕರ್ಕೊಂಬರ್ತಾಯಿದ್ದೀರ ನಿಮ್ಮೊಟ್ಟಿಗೆ. ಏನು ಹೇಳಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನೀವು ಅಶಾಂತಿನ ಮನೆಯಿಂದ ಕಳಿಸ್ಕೊಡ್ಬೇಕು, ಗೌರವದಿಂದ ಕಳಿಸ್ಕೊಡ್ಬೇಕು. ಆಮೇಲೆ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಗೌರವದಿಂದ ಕರ್ಕೊಂಬಂದು ಸ್ಥಾಪಿಸ್ಬೇಕು. ಅಂದರೆ ಮನೇಲೇ ಇರಮ್ಮ ಅಂತ. ಏನು ಹೇಳಿ, ಆಯ್ತಾ ಬಂದ್ಯಾ ಓದ್ಯಾ ಹಂಗಿರಬಾರ್ದು. ಲಕ್ಷ್ಮಿ ಮನೆಗೆ ಬಂದರೆ ಸಂತೋಷವಾಗಿ ಇರಬೇಕು. ನಿಮ್ಮ ನಡೆ ನುಡಿಯಲ್ಲಿ ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಆಗಬೇಕು ಆಟೋಮೆಟಿಕ್ಕಾಗಿ. ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇವಾಗ ನೆಕ್ಸ್ಟ್ ಪಾಯಿಂಟ್, ಕಬ್ಬಣ. ಇವಾಗ ಫಾರ್ ಎಕ್ಸಾಂಪಲ್ ಮನೆ ಕಟ್ತಾ ಇರ್ತಾರೆ, ಇನ್ನೂ ಹೊಸ ಮನೆ, ಮತ್ತು ಮನೆ ಕಟ್ಟಿರೋ ಮನೆಗೆ ಗ್ರಿಲ್ ಹಾಕ್ಸ್ತಾ ಇರ್ತಾರೆ, ಗೇಟ್ ಹಾಕ್ಸ್ತಾ ಇರ್ತಾರೆ ಅಲ್ವಾ. ಕಬ್ಬಣ ಕೂಡ ಶನಿವಾರ ದಿನ ಖರೀದಿ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಕಬ್ಬಣ ಮಾತ್ರ ಅಲ್ಲ, ಇವಾಗ ಹೆಣ್ಮಕ್ಳು ಆಗಲಿ ಗಂಡಸರೇ ಆಗಲಿ ಮನೆಗೆ ಅಡುಗೆ ಎಣ್ಣೆ, ದೀಪದ ಎಣ್ಣೆ ಶನಿವಾರ ದಿನ ತರಬಾರ್ದು. ಶನಿವಾರ ದಿನ ಅಡುಗೆ ಎಣ್ಣೆ, ದೀಪದ ಎಣ್ಣೆ, ಕಬ್ಬಣ, ಚಪ್ಪಲಿ, ಲೆದರ್, ಯಾವುದೇ ಲೆದರ್ ಪ್ರಾಡಕ್ಟು ಅಂದರೆ ಬೆಲ್ಟು, ಜಾಕೆಟು, ಬ್ಯಾಗು, ವಾಚ್ ಸ್ಟ್ರ್ಯಾಪು ಅವೆಲ್ಲ ಏನು ತೊಗೊಳ್ಬಾರ್ದು. ಅದೆಲ್ಲ ಅಲಕ್ಷ್ಮಿ ಸ್ವರೂಪ. ಯಾವತ್ತು ಶನಿವಾರ ದಿನ ನೀವು ಕರ್ಕೊಂಡು ಬಂದರೆ, ಅದೆಲ್ಲ ತೊಗೊಂಬಂದರೆ ಅದೆಲ್ಲ ಮಾಡಬಾರ್ದು. ಆಮೇಲೆ ದೇವಸ್ಥಾನಕ್ಕೆ ಎಲ್ಲರೂ ಹೋದರೆ, ಇವಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ವೇ, ಅಲ್ಲಿ ಕೊಲ್ಲಾಪುರ ಚಪ್ಪಲಿ ಸೂಪರಾಗಿರುತ್ತೆ ಅಂದ್ಬಿಟ್ಟು ಚಪ್ಪಲಿ ತೊಗೊಂಬರ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಇಲ್ಲ ಚಪ್ಪಲಿ ತೊಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಾರೆ. ಒಟ್ಟಿನಲ್ಲಿ ಹೊಸ ಚಪ್ಪಲಿ ತೊಗೊಂಡು ಅಲ್ಲಿ ಹೋಗ್ತಿರುತ್ತಾನೆ, ಹಂಗೆಲ್ಲ ಮಾಡಬಾರ್ದು. ದೇವಸ್ಥಾನಕ್ಕೆ ಹೋದ್ರೆ ಬೈ ಚಾನ್ಸ್ ಚಪ್ಪಲಿ ಕಳೆದೋಯ್ತಾ ಒಳ್ಳೇದು, ಹಂಗೆ ಕಳೆದೋರೆ ಒಳ್ಳೇದು. ಬೇಕಾದ್ರೆ ಒಂದು 2-3 ಸಾಕ್ಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಬರೀ ಸಾಕ್ಸಲ್ಲೇ ಬನ್ನಿ. ಚಪ್ಪಲಿ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ನಾನು ಎಷ್ಟೋ ಕೇಸ್ ನೋಡಿದ್ದೀನಿ, ಶ್ರೀಮಂತರು ಕೋಟ್ಯಾಧೀಶರು ಕಡು ಬಡವರು ಆಗ್ಬಿಟ್ಟಿದ್ದಾರೆ ಚಪ್ಪಲಿ ತೊಗೊಂಡು. ಸೊ ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಪ್ರತಿ ಅಮಾವಾಸ್ಯೆ
ಯಾವುದೇ ಅಮಾವಾಸ್ಯೆ ಬರಲಿ, ಪ್ರತಿ ಅಮಾವಾಸ್ಯೆ ದಿನ ಬೆಲ್ಲ, ಸಕ್ಕರೆ ಮತ್ತು ಉಪ್ಪು ತರಬೇಕು ಮನೆಗೆ. ಅಮಾವಾಸ್ಯೆ ದಿನ ಅದು ಯಾವುದೇ ದಿನ ಇರಲಿ, ಶುಕ್ರವಾರ ಇರಲಿ, ಮಂಗಳವಾರ ಇರಲಿ, ಶನಿವಾರ ಇರಲಿ, ಭಾನುವಾರ ಇರಲಿ, ಅಮಾವಾಸ್ಯೆ ದಿನ ಬೆಲ್ಲ, ಅಂದರೆ ನೀವು ಬೆಲ್ಲ ತೊಗೊಂಬರಬೇಕು ಅನ್ನೋದಿತ್ತು ಅಂದರೆ ಬೆಲ್ಲ ಅಥವಾ ಸಕ್ಕರೆ, ಆಮೇಲೆ ಉಪ್ಪು ಖಂಡಿತವಾಗಿ ತೊಗೊಂಬನ್ನಿ. ಕಲ್ಲುಪ್ಪಾಗಿರಲಿ, ನಾರ್ಮಲ್ ಸಾಲ್ಟ್ ಆಗಿರಲಿ, ಟೇಬಲ್ ಸಾಲ್ಟ್, ಆಯಿತಾ? ಅದನ್ನು ತೊಗೊಂಬರ್ಬೇಕಾದ್ರೆ ಯಾವತ್ತೂ ಅಮಾವಾಸ್ಯೆ ದಿನವೇ ತೊಗೊಂಬರಬೇಕು. ಅದು ಲಕ್ಷ್ಮಿನ ನಿಮ್ಮ ಮನೆಗೆ ತೊಗೊಂಬರ್ತಿದ್ದೀರಾ ಅನ್ನೋ ಲೆಕ್ಕ. ಇದೆಲ್ಲ ತುಂಬ ಸೂಕ್ಷ್ಮವಾದ ಮಾತು, ಜನಗಳಿಗೆ ಗೊತ್ತಿಲ್ಲ, ಗೊತ್ತಿದ್ರೂ ಫಾಲೋ ಮಾಡಲ್ಲ ಎಷ್ಟೋ ಜನ. ಹಾಗಾಗಿ ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇದೆಲ್ಲ ಬೇಸಿಕ್ಸ್, ಅಂದರೆ ನಾನೆಲ್ಲ ಮನೇಲಿ ಎಲ್ಲ ಹೆಂಗಿರಬೇಕು, ಎಲ್ಲ ರೆಡಿ ಹೆಂಗೆ ಮಾಡ್ಕೋಬೇಕು ಮಹಾಲಕ್ಷ್ಮಿ ಬರೋದಕ್ಕೂ ಮುಂಚೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು, ಆಯಿತೆ? ಆಮೇಲೆ ಮುಖ್ಯವಾಗಿ ಮನೆಯ ಬಾಗಿಲಲ್ಲಿ, ನಿಮ್ಮ ಮನೆ ಬಾಗಿಲು ಈಸ್ಟ್ ಫೇಸ್ ಇರಲಿ, ನಾರ್ತ್ ಫೇಸ್ ಇರಲಿ, ಎಲ್ಲೇ ಇರಲಿ, ಆಯಿತಾ? ಇವಾಗ ವಾಸ್ತು ಪ್ರಾಬ್ಲಮ್ ಇದೆ, ಅರ್ಥ ಆಯಿತು. ಆದರೆ ಇದೊಂದು ಅರ್ಥ ಮಾಡ್ಕೊಳ್ಳಿ, ಮನೆಯ ಬಾಗಿಲಿನಲ್ಲಿ ಚಪ್ಪಲಿ ಬಿಡಬೇಡಿ. ಯಾರೇ ಬಂದ್ರೂ ಚಪ್ಪಲಿ ಅಲ್ಲಿ ಬಿಡಬಾರ್ದು. ಅವ್ರೇನಾದ್ರು ಚಪ್ಪಲಿ ಬಿಟ್ಟರು ನೋಡಿ, ಅಲ್ಲಿ ಚಪ್ಪಲಿ ಬಿಡಬೇಡಿ, ಅಲ್ಲಿ ಬಿಡಿ ಅಂತ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ವಾಪಸ್ ಕಳಿಸಿ ಆ ಕಡೆಯಿಂದ ಚಪ್ಪಲಿ ಎತ್ತಿಸಿ. ಆದರೆ ಬಾಗಿಲಲ್ಲಿ ಚಪ್ಪಲಿ ಬಿಡಬಾರ್ದು. ಲಕ್ಷ್ಮಿಗೆ ಇಷ್ಟ ಇಲ್ಲ, ಮಹಾಲಕ್ಷ್ಮಿಗೆ ಇಷ್ಟ ಇಲ್ಲ. ಇದೆಲ್ಲ ನೋಡಿ ಸಿಂಪಲ್ಲು, ಆಯಿತಾ? ನೀವು ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಬರ್ಕೊಡ್ತೀನಿ. ನಿಮ್ಮ ಸಮಸ್ಯೆ, ಆರ್ಥಿಕ ಸಮಸ್ಯೆ ಏನಿದೆಯಲ್ಲ ಅದರಿಂದ ಹೊರಗಡೆ ಬರಲಿಕ್ಕೆ ಎಷ್ಟು ನಿಮಗೆ ಬೇರೆ ಬೇರೆ ರೀತಿಯಿಂದ ವಿಧವಾದ ಆಲೋಚನೆ ಮತ್ತು ನಿಮಗೆ ಒಂಥರ ಎಲ್ಲ ಬುದ್ಧಿ ಕೊಡ್ತಾರೆ ದೇವರು. ಇದು ಹಿಂಗೆ ಮಾಡಿದ್ರೆ ಸ್ವಲ್ಪ ಇದರಿಂದ ಇನ್ಕಮ್ ಬರುತ್ತೆ, ಹಿಂಗಿದ್ರೆ ಆರೋಗ್ಯವಾಗಿರ್ಬೋದು, ಹಿಂಗೆ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ, ಈ ರೀತಿ ಇದ್ದರೆ ನಂಗೆ ಧೈರ್ಯ ಜಾಸ್ತಿ, ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾ ಇದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಬುದ್ಧಿ ಕಲಿತಾ ಇದ್ದಾರೆ. ಲಕ್ಷ್ಮಿ ಅಂದರೆ ಬರೀ ದುಡ್ಡಲ್ಲ, ದುಡ್ಡು ಬರುತ್ತೆ ಆಮೇಲೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ. ಬರೀ ಮಹಾಲಕ್ಷ್ಮಿ ಅಂದರೆ ಲೆಕ್ಕ ಅಷ್ಟಲಕ್ಷ್ಮಿ ಲೆಕ್ಕ. ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ. ಸೊ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಬೇಸಿಕ್, ತುಂಬ ಸ್ಮಾಲ್ ಪಾಯಿಂಟ್ಸ್. ಆಮೇಲೆ ಮಿಸ್ ಮಾಡ್ದಿರ ಗುರುವಾರ, ಶುಕ್ರವಾರ ನಿಮ್ಮ ಮನೆ ಮುಂದೆ ತುಳಸಿ, ಮೇನ್ ಡೋರ್ ಮುಂದೆ ತುಳಸಿ ಇದ್ದಾಗ ಆ ತುಳಸಿಗೆ ಪೂಜೆ ಮಾಡಿ. ಮಿಸ್ ಮಾಡ್ದಿರ ಗುರುವಾರ ಮತ್ತು ಶುಕ್ರವಾರ ಸಾಯಂಕಾಲ ಪ್ರತಿದಿನ ಮಾಡಿದ್ರು ಇನ್ನೂ ಸೂಪರ್. ಏನು ಹೇಳಿ, ಆ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಮನೆಯಲ್ಲಿ ಎಂಥ ಸಂಗತಿ, ಎಂಥ ಸನ್ನಿವೇಶ, ಎಂಥ ಕಷ್ಟ ಬಂದ್ರೂ ಜಯಿಸ್ಕೊಂಡು ನಿಮ್ಮ ಮನೇಲಿ ಒಂಥರ ಸುಖ, ನೆಮ್ಮದಿ, ಶಾಂತಿ ಎಲ್ಲ ತುಂಬಿರುತ್ತೆ, ಆಯಿತಾ? ಇನ್ ಕೇಸ್ ಏನಾದ್ರು ನಿಮ್ಮ ತುಳಸಿ ಗಿಡ ಒಣಗೋಗಿದೆ, ಆಯಿತಾ? ನೀವು ತುಳಸಿ ಗಿಡ ನೆಡಬೇಕು. ಯಾವತ್ತು ನೆಡಬೇಕು? ತುಳಸಿ ಗಿಡ ವಾರದಲ್ಲಿ ಗುರುವಾರದ ದಿನ ಮಾತ್ರ ನೆಡಬೇಕು, ಇನ್ಯಾವತ್ತೂ ನೆಡಬಾರ್ದು. ಸಂಡೇ ಟು ಸ್ಯಾಟರ್ಡೆ, ಅಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಆಯಿತಾ? ಈ 7 ದಿನಗಳಲ್ಲಿ ಯಾವತ್ತು ತುಳಸಿ ಗಿಡ ನೆಡಬೇಕಪ್ಪ ಅಂದರೆ ಅದು ಗುರುವಾರ ದಿನವೇ ನೆಡಬೇಕು. ಅದು ಹುಣ್ಣಿಮೆ ಮುಂದೆ ಇರ್ಬೋದು, ಅಮಾವಾಸ್ಯೆ ಮುಂದೆ ಇರ್ಬೋದು, ಹುಣ್ಣಿಮೆ ದಿನವೇ ಇರ್ಬೋದು, ಅಮಾವಾಸ್ಯೆ ದಿನವೇ ಇರ್ಬೋದು, ನೋ ಪ್ರಾಬ್ಲಮ್. ಆದರೆ ತುಳಸಿ ಗಿಡ ನೆಡೋದು ಯಾವತ್ತಿದ್ರೂ ಗುರುವಾರದ ದಿನವೇ, ಆಯಿತಾ? ಆಮೇಲೆ ಮಂಗಳವಾರ, ಭಾನುವಾರ ಅರ್ಥ ಮಾಡ್ಕೊಳ್ಳಿ. ಮಂಗಳವಾರ, ಭಾನುವಾರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಇನ್ನೊಂದ್ಸರಿ ಹೇಳ್ತೀನಿ, ಮಂಗಳವಾರ, ಭಾನುವಾರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಸೂರ್ಯನಿಗೆ ಅರ್ಗೆ ಕೊಡ್ತಾರೆ, ಆಯಿತಾ? ಡೈರೆಕ್ಟ್ ತುಳಸಿ ಗಿಡಕ್ಕೆ ಕೊಟ್ಬಿಡ್ತಾರೆ. ಹಂಗೆ ಮಾಡಬಾರ್ದು. ತುಳಸಿ ಗಿಡಕ್ಕೆ ಕೊಡಬೇಡಿ. ಒಂದು ಪಾತ್ರೆ ಇಟ್ಕೊಂಡು ದೇವರಿಗೆ ಅರ್ಗೆ ಕೊಟ್ಟ ಮೇಲೆ ಸೂರ್ಯದೇವನಿಗೆ ಆ ನೀರನ್ನ ಎಲ್ಲ ಗಿಡಕ್ಕೂ ಹಾಕಿ. ಬೈ ಚಾನ್ಸ್ ನಿಮ್ಮ ಮನೇಲಿ ಅಷ್ಟೊಂದು ಗಿಡಗಳಿಲ್ಲ, ಬರೀ ತುಳಸಿ ಗಿಡ ಮಾತ್ರ ಇರೋದಂದರೆ ಆ ನೀರನ್ನ ತೊಗೊಂಡೋಗ್ಬಿಟ್ಟು ಹೊರಗಡೆ ಯಾವ್ದಾದ್ರು ಮರ ಇರುತ್ತೆ, ಮರ ಇಲ್ಲ ಗಿಡ, ಅದಕ್ಕೆ ಹಾಕಿ. ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಿ ಗಿಡ ಇದ್ರೂ ಅದಕ್ಕೆ ಹಾಕಿ. ಆದರೆ ತುಳಸಿ ಗಿಡಕ್ಕೆ ಮಂಗಳವಾರ, ಭಾನುವಾರ ನೀರು ಹಾಕಬಾರ್ದು. ಹಾಗೆಯೇ ಶುಕ್ರವಾರ ದಿನ, ಪ್ರತಿ ಶುಕ್ರವಾರ ಹಿಂಗಿರು ನೀವು ಹಾಲು ತೊಗೊಂಬರ್ತೀರ ಮನೆಗೆ, ಟೀ, ಕಾಫಿ, ಅದಕ್ಕೆಲ್ಲ ಹಾಲು ತೊಗೊಂಬರ್ತೀರಲ್ವ. ಶುಕ್ರವಾರ ದಿನ ಪರ್ಟಿಕ್ಯುಲರ್ ಆಗಿ, ಯಾವುದೇ ಶುಕ್ರವಾರ ಆಗಿರಲಿ, ಪ್ರತಿ ಶುಕ್ರವಾರನಂತ ಇಟ್ಕೊಳ್ಳಿ, ಆಯಿತಾ? ಶುಕ್ರವಾರ ದಿನ ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಹಾಲು, ಅದಕ್ಕೆ ನೀರು ಬೆರೆಸಿ ತುಳಸಿ ಗಿಡಕ್ಕೆ ಹಾಕಿ. ಗಟ್ಟಿ ಹಾಲು ಅಂದ್ರೆ ಹಾಲು ಹಿಂಗಿರುತ್ತಂಗೆ ಡೈರೆಕ್ಟ್ ಹಾಕಿ ಅಂತ ಹೇಳ್ತಾಯಿಲ್ಲ, ಡೈಲ್ಯೂಟ್ ನೀರಲ್ಲಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಲು, ಜಾಸ್ತಿ ಇಲ್ಲ, ನಿಮ್ಮ ಇಷ್ಟ. ನಿಮ್ಮ ತುಳಸಿ ಗಿಡದ್ದು ಕುಂಡ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಸ್ವಲ್ಪ ಹಾಲು, ಇಷ್ಟೇ ಹಾಲು, ಅದಕ್ಕೆ ನೀರು ತುಂಬಿಸಿ
ಶುಕ್ರವಾರದ ದಿನ ತುಳಸಿ ಗಿಡಕ್ಕೆ ಹಾಲು ಹಾಕಿದ್ರೆ ಅದು ಲಕ್ಷ್ಮಿಗೆ ತುಂಬ ಇಷ್ಟ. ಇದನ್ನು ನೀವು ಖಂಡಿತ ಮಾಡಿ. ಇದೆಲ್ಲ ಹೇಳಿದ್ನಲ್ವಾ, ಸ್ಮಾಲ್ ಪಾಯಿಂಟ್ಸು, ಆದರೆ ಅಷ್ಟೇ ಎಫೆಕ್ಟಿವ್. ಅದಕ್ಕೂ ಮುಂಚೆ ತುಂಬ ಮುಖ್ಯವಾದ ಮಾಹಿತಿ. ನಾನು ಅಮ್ಮ ಅಂದರೆ ಏನು ಅನ್ನೋದೊಂದು ವಿಡಿಯೋ ಮಾಡಿದ್ದೆ, ಆಯಿತಾ. ಉದ್ದೇಶ ಏನಿತ್ತಪ್ಪ ಅಂದರೆ ಅಮ್ಮನಲ್ಲಿ ಏನು ಶಕ್ತಿ ಇದೆ, ಹಾಗೆಯೇ ಬೃಹಸ್ಪತಿ ಮತ್ತು ಶನೈಶ್ಚರರ ಇಬ್ಬರ ಅನುಗ್ರಹ ಹೆಂಗೆ ಪಡೆಯೋದು ಈ ಕಲಿಯುಗದಲ್ಲಿ ನಾನು ವಿಷಯನ ತಿಳಿಸಿದ್ದೆ, ಆಯಿತಾ. ತಪ್ಪದೆ ಈ ವಿಡಿಯೋ ಆದಮೇಲೆ ಈ ವಿಡಿಯೋನ ನೋಡಿ, ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಯಾಕಂದರೆ ಎಷ್ಟೋ ಜನಗಳಿಗೆ, ಯಾಕೆ ಸ್ವತಃ ಆ ತಾಯಿಗೆ ಗೊತ್ತಿಲ್ಲ ಆಕೆನಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು, ಅರ್ಥ ಆಯ್ತೆ. ಸೊ ನಿಮಗೆ ಸಾಡೆ ಸಾತಿ ನಡೀತಾ ಇರಲಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಯಾವುದೇ ಪರಿಸ್ಥಿತಿ ಇರಲಿ, ಅದರೊಟ್ಟಿಗೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಬೃಹಸ್ಪತಿ ಚೆನ್ನಾಗಿಲ್ಲದೇನೂ ಇರಲಿ, ಆದರೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ವಿಡಿಯೋ ನೋಡಿಬಿಟ್ಟು ಅದರಿಂದ ಏನು ಕಲ್ತ್ರಿ ಅಲ್ಲಿ ಕಮೆಂಟ್ ಹಾಕಿ, ಆಯಿತಾ. ಸೊ ಅದು ತುಂಬ ಇಂಪಾರ್ಟೆಂಟು. ಈಗ ಮಹಾಲಕ್ಷ್ಮಿ ಕಟಾಕ್ಷ ನಮಗೆ ಒಲಿಬೇಕು ಅಂದರೆ ಅದು ಸುಮ್ಮನೆ ಬಂದುಬಿಡೋದಿಲ್ಲ. ಬೃಹಸ್ಪತಿಗಳು ಹಾಗೂ ಶನೀಶ್ವರ ಇಬ್ಬರೂ ಬೇಕು. ಏನು ಹೇಳಿ, ಇವಾಗ ಆದಿಶಂಕರಾಚಾರ್ಯರು ಆ ವೃದ್ಧ ಮಹಿಳೆಗೆ ಲಕ್ಷ್ಮಿ ಹತ್ರ ಸಂವಾದ ಮಾಡಿ ಚಿನ್ನದ ನಲ್ಲಿಕಾಯಿ ಮಳೆ ಸುರಿಸಿದ್ರಲ್ವ, ಆಕೆಗೆ ಅವರ ಪುಣ್ಯಕರ್ಮನ ಆಕೆಗೆ ದಯಪಾಲಿಸಿ ಮಹಾಲಕ್ಷ್ಮಿ ಅನುಗ್ರಹ ಪಡಿಸಿದ್ರಲ್ವ. ಹಾಗೆಯೇ ಗುರುಗಳ ಅನುಗ್ರಹ ಬೇಕು. ಗುರುಗಳು ಅಂದರೆ ಬೃಹಸ್ಪತಿ ಹಾಗೂ ಶನೈಶ್ಚರ. ಇನ್ನೊಂದು ಗುರುಗಳು ಅಂದರೆ ತಂದೆ ತಾಯಿ. ಸೊ ಮರಿದಿರ, ಮಿಸ್ ಮಾಡ್ದಿರ ಆ ವಿಡಿಯೋನ ನೋಡಿ, ನಿಮ್ಮ ಕುಟುಂಬ ಸಮೇತ ಕೂತ್ಕೊಂಡು ನೋಡಿ. ಚಿಕ್ಕ ಮಕ್ಕಳಿಗೂ ಅದನ್ನು ಹೇಳ್ಕೊಡಿ. ನೀವು ಹೇಳ್ಕೊಡ್ಬೇಕು, ಅದೇ ಸಂಸ್ಕಾರ. ಅದರಿಂದ ಏನಾಗುತ್ತೆ, ಸುಲಭವಾಗಿ ಬೃಹಸ್ಪತಿ ಮತ್ತು ಶನೈಶ್ಚರರ ಕೃಪಾ ಕಟಾಕ್ಷ ನಿಮ್ಮ ಇಡೀ ಕುಟುಂಬದ ಮೇಲಿರುತ್ತೆ. ಆಮೇಲೆ ಬರತಕ್ಕಂಥ ಸಂತತಿ ಎಲ್ಲದಕ್ಕೂ ಹಸ್ತಾಂತರ ಆಗುತ್ತೆ. ಸೊ ಅದನ್ನು ಮರೀದಿರ ನೋಡಿ. ಆಮೇಲೆ ಇವಾಗೇನು ವಿಷಯ ಹೇಳ್ತಾ ಇದ್ದೀನಲ್ವ, ಸುಮ್ಮನೆ ಕೇಳೋ ಹಂಗಿಲ್ಲ. ಮುಂಚೆ ಯಾರೇ ಗುರುಗಳ ಹತ್ರ ಹೋಗಿ ಈ ಥರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಸ್ವಲ್ಪ ಏನಾದರೂ ಕೃಪೆ ಮಾಡಿ, ಏನಾದರೂ ಟೆಕ್ನಿಕ್ ಹೇಳ್ಕೊಡಿ ಅಂದರೆ ಸುಮ್ಮನೆ ಹೇಳ್ಕೊಡ್ತಾ ಇರಲಿಲ್ಲ, ಆಯಿತಾ. ಸೊ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ವಿಡಿಯೋನ ನೀವು ನೋಡಿದಾಗ, ಇದನ್ನು ಫಾಲೋ ಮಾಡಿದಾಗ, ಮಾಡೋಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮಾತ್ರ ಅಲ್ಲ, ನಿಮ್ಮೊಟ್ಟಿಗೆ ನಿಮ್ಮ ಮಿತ್ರವರ್ಗ, ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು ಯಾರೇ ಇರಲಿ, ಎಲ್ಲರಿಗೂ ಈ ಮಾಹಿತಿ ಹಂಚಿ. ಈ ಮಾಹಿತಿ ಯಾವ ಪುಸ್ತಕದಲ್ಲೂ ಬರೆದಿಲ್ಲ, ಆಯಿತಾ. ಸಬ್ಸ್ಕ್ರೈಬ್ ಮಾಡೋದೊಟ್ಟಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ, ಆಯಿತಾ. ಇವಾಗ ಮಹಾಲಕ್ಷ್ಮಿದು ಪೂಜೆ ಹೇಗೆ ಮಾಡಬೇಕು ಅನ್ನೋದು ನಾನು ತಿಳಿಸ್ತೀನಿ. ಇವಾಗ ಮೊದಲನೇದಾಗಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಂಪೂರ್ಣ 100ಗೆ 100% ಸಿಗಬೇಕಪ್ಪ ಅಂದರೆ ಯಾವಾಗ ಅಂದರೆ 17ನೇ ತಾರೀಕು ಜೂನ್ 2026ರಿಂದ 18ನೇ ತಾರೀಕು ಆಗಸ್ಟ್ 2026ವರೆಗೂ ಆ ಸಮಯ ಇದೆ. ಯಾಕಪ್ಪ ಹಂಗಿದೆ ಅಂದರೆ, ಫಸ್ಟು 17ನೇ ತಾರೀಕು ಜೂನಲ್ಲಿ ಬೃಹಸ್ಪತಿಗಳು ಪುನರ್ವಸು ನಕ್ಷತ್ರದ 4ನೇ ಪಾದದಲ್ಲಿರ್ತಾರೆ, ಎಲ್ಲಿ, ಕಟಕ ರಾಶಿನಲ್ಲಿ. ಹಾಗೆಯೇ ಚಂದ್ರ ಕೂಡ ಪುನರ್ವಸು ನಕ್ಷತ್ರದ 4ನೇ ಪಾದ ಕಟಕ ರಾಶಿಯಲ್ಲಿ ಇರ್ತಾರೆ, ಸ್ವರಾಶಿನಲ್ಲಿ ಇರ್ತಾರೆ. ಅಲ್ಲಿ ಗಜಕೇಸರಿ ಯೋಗ ಚಂದ್ರನಿಂದ ಉತ್ಪತ್ತಿ ಆಗುತ್ತೆ. ಇನ್ನೊಂದೇನು ಗೊತ್ತಾ ಟ್ವಿಸ್ಟ್, ಇಲ್ಲಿ ಅದೇ ಕಟಕ ರಾಶಿನಲ್ಲಿ ಶುಕ್ರ ಕೂಡ ಇರ್ತಾರೆ. ಸೊ ದೇವಗುರು ಮತ್ತು ದೈತ್ಯಗುರು ಇವರೊಟ್ಟಿಗೆ ಚಂದ್ರನೂ ಇದ್ದಾರೆ. ಆಮೇಲೆ ಅಲ್ಲಿ ಗಜಕೇಸರಿ ಯೋಗನೂ ಉತ್ಪತ್ತಿ ಆಗುತ್ತೆ. ಆಮೇಲೆ ಕಟಕ ರಾಶಿ ತುಂಬ ಬಲಿಷ್ಠವಾಗಿರುತ್ತೆ ಆ ಸಮಯದಲ್ಲಿ. ಯಾವಾಗ 17ನೇ ತಾರೀಕು ಜೂನ್ 2026ರಂದು ಆ ದಿನ, ಆವಾಗ ಗಜಕೇಸರಿ ಯೋಗ ಒಂದು. ಎರಡನೇದು ಬೃಹಸ್ಪತಿಗಳ ದೃಷ್ಟಿ ಶನೈಶ್ಚರನ ಮೇಲೆ. ಅವರು ಶನೈಶ್ಚರ ನೋಡಿಕೊಂಡು ಹೇಳ್ತಾರೆ, ನೋಡಪ್ಪ ನಾನು ಇನ್ನೇನು ಪುಷ್ಯ ನಕ್ಷತ್ರಕ್ಕೆ ಕಾಲಿಡ್ತಾ ಇದ್ದೀನಿ ಅಂತ. ಅಲ್ಲಿಂದ ಕೂತ್ಕೊಂಡು ಶನೈಶ್ಚರ ಅವರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ವ ಬೃಹಸ್ಪತಿಗಳು. ಯಾಕಂದರೆ ಬೃಹಸ್ಪತಿದು ನವಮ ದೃಷ್ಟಿ ತುಂಬ ಮುಖ್ಯವಾದ ದೃಷ್ಟಿ. ಪಂಚಮ ದೃಷ್ಟಿ, ಸಪ್ತಮ ದೃಷ್ಟಿಗಿಂತ ನವಮ ದೃಷ್ಟಿ ತುಂಬ ಶ್ರೇಷ್ಠವಾದ ದೃಷ್ಟಿ. ಆ ದೃಷ್ಟಿ ಇದ್ದಾಗ ಶನೈಶ್ಚರ ಬೃಹಸ್ಪತಿಗಳು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಾರೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಶನೈಶ್ಚರ ಅಂತ ಒಳ್ಳೆ ಸ್ಥಾನದಲ್ಲಿಲ್ಲ, ಕಷ್ಟ ಬೀಳ್ತಾ ಇದ್ದೀರಾ, ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅಂದಾಗ ಈ ಗಜಕೇಸರಿ ಯೋಗದಲ್ಲಿ ಸ್ಟಾರ್ಟ್ ಆಗುವಂತಹ ಈ 2 ತಿಂಗಳ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಅದನ್ನು ಪಡೀರಿ. ಈ ಪರ್ಟಿಕ್ಯುಲರ್ ಸಂಗತಿ ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ 90 ವರ್ಷಕ್ಕೂ ಒಂದು ಸರಿ ಬರುತ್ತೆ. ಸೊ ಇದಾದಮೇಲೆ ಮತ್ತೆ 90 ವರ್ಷ. ಸೊ ಇವಾಗೇನು ನೀವು ಮಾಡ್ತಿರೋ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ
ಹೆಲ್ಪ್ ಆಗುತ್ತೆ. ಆಮೇಲೆ ನೀವೇನು ಇವಾಗ ಮಾಡ್ತಿರಲ್ವಾ, ಒಂದು ಸರಿ ಅಲ್ಲ, ಯಾವಾಗ ನಿಮಗೆ ದೇವಿ ಅನುಗ್ರಹ ಆಗಿ ನೀವೆಲ್ಲ ಚೆನ್ನಾಗಿದ್ದೀರಿ, ವಿದ್ಯಾವಂತರಾಗಿ, ಯಶಸ್ವಂತರಾಗಿ, ಆರೋಗ್ಯವಂತರಾಗಿ, ದೀರ್ಘಾಯಸ್ಸೆಲ್ಲ ಇರುತ್ತಲ್ಲ, ಮತ್ತು ಅಷ್ಟಲಕ್ಷ್ಮಿ ಕಟಾಕ್ಷ ಇರುತ್ತಲ್ಲ, ಹಾಗಾಗಿ ಅವಾಗವಾಗ ಮಾಡ್ತಾಯಿರಿ. ಆದರೆ ಪ್ರಾರಂಭ ಮಾಡೋದು ಇವಾಗಿಂದ ಮಾಡಿ. ಯಾವಾಗ? 17th ಜೂನ್ 2026ರಿಂದ 18th ಆಗಸ್ಟ್ 2026ವರೆಗೂ ಸಮಯ ತುಂಬ ಪ್ರಬಲವಾಗಿದೆ. ಆಯಿತಾ? ಮೊದಲನೇದಾಗಿ ಯಾವುದೇ ಗುರುವಾರ ಶುರು ಮಾಡಬೇಕು. ಯಾವಾಗ? 17th ಜೂನ್ ಆದಮೇಲೆ ಫಸ್ಟ್ ಯಾವುದೇ ಗುರುವಾರ ಬರುತ್ತಲ್ವ, ಆ ಗುರುವಾರದ ದಿನ ಈ ಪೂಜೆ ಶುರು ಮಾಡಬೇಕು. ಅದಕ್ಕೆ ಏನೇನು ಬೇಕಪ್ಪ ಅಂದರೆ, ಒಂದು ತೆಂಗಿನಕಾಯಿ. ಆ ತೆಂಗಿನಕಾಯಿಗೆ ಕಣ್ಣಿರುತ್ತಲ್ಲ, 3 ಕಣ್ಣು, ಆ 3 ಕಣ್ಣು ಮುಚ್ಚಿರಬೇಕು. ಆಮೇಲೆ ಜುಟ್ಟು ಚೆನ್ನಾಗಿರಬೇಕು. ಒಂದು ತೆಂಗಿನಕಾಯಿ, ಆಮೇಲೆ ಒಂದು ಕಮಲದ ಹೂವು, ಲೋಟಸ್. ಆಯಿತಾ? ಆ ಲೋಟಸ್ ಹೆಂಗಿರಬೇಕು? ತುಂಬ ಪೀಚು ಇರಬಾರ್ದು, ತುಂಬ ಎಲ್ಲ ಹರಳು ಇರಬಾರ್ದು. ಆ ಕಮಲದ ಹೂವು ಬರುತ್ತಲ್ವ, ಅದನ್ನು ಹಂಗೆ ಸ್ವಲ್ಪ ದಿಂಡು ಇರಬೇಕು. ಕಮಲದ ಹೂವಿಗೆ ಸ್ವಲ್ಪ ದಿಂಡು ಇರಬೇಕು, ತೀರಾ ಕಮ್ಮಿನೂ ಇರಬಾರ್ದು, ಸ್ವಲ್ಪ ದಿಂಡು ಇರಬೇಕು. ಎಷ್ಟು ದಿಂಡು ಇರಬೇಕಂದ್ರೆ, ನಿಮ್ಮ ಈ ಕೈ ಇದೆಯಲ್ಲ, ನಿಮ್ಮ ಹಸ್ತ ನೋಡಿ, ನಿಮ್ಮ ಕೈ ನೋಡ್ಕೊಳ್ಳಿ, ಅದರಲ್ಲಿ ಬೆರಳು ಕೆಳಗಡೆ ಎಷ್ಟಿದೆಯಲ್ಲ ಜಾಗ, ಅಷ್ಟು ಉದ್ದ ಇರಬೇಕು. ಅಲ್ಲಿ ಮುಕ್ಕಾಲು ಭಾಗ ಅಷ್ಟಿದ್ರೂ ನಡೀತದೆ. ಆಯಿತಾ? ಒಂದು ಕಮಲದ ಹೂವು, ಒಂದು ತೆಂಗಿನಕಾಯಿ. ಆಯಿತಾ? ಆಮೇಲೆ ಅದು ತೊಗೊಂಡು ಬರಬೇಕಾದ್ರೂ ಕೇರ್ಫುಲ್ಲಾಗಿ ಕಮಲದ ಹೂವು ಕೇರ್ಫುಲ್ಲಾಗಿ ತೊಗೊಂಬನ್ನಿ, ಪ್ರೆಸ್ ಆಗಬಾರ್ದು. ಆಯಿತಾ? ನೀವು ಓಪನ್ನು ಮಾಡೋಂಗಿಲ್ಲ. ಅದು ಹೆಂಗೆ ತೊಗೊಳ್ತೀರಲ್ಲ, ಕ್ಲೀನಾಗಿ ಮನೆಗೆ ಹಂಗೆ ಸುರಕ್ಷಿತವಾಗಿ ತೊಗೊಂಬನ್ನಿ. ತೊಗೊಂಡು ಬಂದಮೇಲೆ ಫಸ್ಟ್ ಆ ಕಮಲದ ಹೂವು ದಿಂಡಿರುತ್ತಲ್ವ, ಅಲ್ಲೆಲ್ಲ ಸ್ವಲ್ಪ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗುರುವಾರದ ದಿನ ಯಾವುದೇ ದೇವಿ, ಯಾವುದೇ ಶಕ್ತಿ ದೇವಸ್ಥಾನಕ್ಕೆ ಹೋಗಿ. ಫಾರ್ ಎಕ್ಸಾಂಪಲ್, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಯಿತು, ಪರವಾಗಿಲ್ಲ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಯಿತು, ಪರವಾಗಿಲ್ಲ. ಚೌಡೇಶ್ವರಿ, ಬನಶಂಕರಿ, ಅಂಗಾಳ ಪರಮೇಶ್ವರಿ, ಚಾಮುಂಡೇಶ್ವರಿ, ಭವಾನಿ ಟೆಂಪಲ್, ಎಲ್ಲಿ ಶಕ್ತಿ ದೇವತೆ ಎಲ್ಲೆಲ್ಲಿ ಇರ್ತಾರಲ್ಲ, ಲಕ್ಷ್ಮೀ ದೇವಸ್ಥಾನ ಇದ್ರೂ ನಡೀತದೆ, ಯಾವುದೇ ಸರಿ ಪರವಾಗಿಲ್ಲ. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಫಸ್ಟ್ ನೀವು ಹೋಗ್ಬೇಕಾದ್ರೆ ಒಬ್ಬರು ಹೋಗ್ಬೇಡಿ, ಯಾರಾದರೂ ಒಬ್ರು ಜೊತೆ ಕರ್ಕೊಂಡು ಹೋಗಿ. ಯಾಕಂದರೆ ಈ ನಾನು ಹೇಳ್ತೀನಲ್ಲ, ನೀವು ಮಾಡಬೇಕಾಗಿರೋದು ನೀವು ಮಾಡಬೇಕು. ಅಂದರೆ ಮನೆಯಲ್ಲಿ 4-5 ಜನ ಇರ್ತಾರೆ, ಯಾರಾದರೂ ಒಬ್ಬರು ಮಾಡಿದ್ರೆ ಸಾಕು, ಅವರೊಟ್ಟಿಗೆ ಬೇರೆಯವರು ಸಪೋರ್ಟ್ ಮಾಡಿದ್ರೆ ಸಾಕು. ಆಯಿತಾ? ನೀವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ದೇವಸ್ಥಾನ ಮುಂದೆ ಗರುಡಗಂಬ ಇರುತ್ತಲ್ವ, ಅಲ್ಲಿ ಫಸ್ಟು ಓಂ ಗಂ ಗಣಪತಯೇ ನಮಃ, ಆದರೆ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಎಡಗೈನಲ್ಲಿ ತೆಂಗಿನಕಾಯಿ, ಬಲಗೈನಲ್ಲಿ ಕಮಲದ ಹೂವು. ಜ್ಞಾಪಕ ಇರಲಿ, ಅದು ನಿಮ್ಮ ಕೈಯಲ್ಲೇ ಇರಬೇಕು, ದೇವಸ್ಥಾನಕ್ಕೆ ಕೊಡೋಂಗಿಲ್ಲ, ಇದು ನಿಮ್ಮ ಕೈಲಿರಬೇಕು. ಆದರೆ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಬೇಕು. ಆಯಿತಾ? ಆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿಯೈ, ಅದೇ ಥರ ಮಂತ್ರ ಜಪ ಮಾಡ್ತಾ 9 ಪ್ರದಕ್ಷಿಣೆ ಹಾಕಬೇಕು. ಆ ಥರ ಮಾಡಿ ಪ್ರದಕ್ಷಿಣೆ ಹಾಕೋದಲ್ಲ. ನೆಮ್ಮದಿಯಾಗಿ, ಯಾವುದು ಬೇರೆ ವಿಷಯನೇ ಬೇಕಾಗಿಲ್ಲ, ಯಾರಿಗೂ ಮಾತಾಡ್ಸೋಂಗಿಲ್ಲ, ಯಾರಿಗೂ ನೋಡೋಂಗೂ ಇಲ್ಲ. ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅವ್ರ ಹತ್ರ ಏನೋ ಡಿಸ್ಕಷನ್ ಮಾಡೋಣ, ಹಂಗೆಲ್ಲ ಏನೂ ಮಾಡೋಂಗಿಲ್ಲ. ನಿಮ್ಮ ಗಮನ, ನಿಮ್ಮ ಧ್ಯಾನ, ನಿಮ್ಮ ಭಕ್ತಿ ಮಹಾಲಕ್ಷ್ಮಿ ಮೇಲೆ ಇರಬೇಕು. ಏನು ಹೇಳಿ? ಅದಕ್ಕೆ ನಿಮ್ಮ ಒಟ್ಟಿಗೆ ಯಾರಿಗಾರು ಇರಿಸ್ಕೊಳ್ಳಿ ಅಂತ ನಾನು ಹೇಳ್ತಿರೋದು ಅದೊಂದು. ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೂವು ಅದು ಇದು ಹಣ್ಣು ಎಲ್ಲ ತೊಗೊಂಡೋಗಿರ್ತೀರಲ್ವ, ಅದನ್ನು ಅವ್ರು ಇಟ್ಕೋಬೇಕು ಅವ್ರ ಕೈಯಲ್ಲಿ. ನಿಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿ, ಜುಟ್ಟು ಪೂರ್ತಿ ಇರಬೇಕು, 3 ಕಣ್ಣು ಮುಚ್ಚಿರಬೇಕು. ಆಮೇಲೆ ಆ ತೆಂಗಿನಕಾಯಿ ಕ್ಲೀನ್ ಮಾಡಿ, ಎಡಗೈನಲ್ಲಿ ತೆಂಗಿನಕಾಯಿ, ಬಲಗೈನಲ್ಲಿ ಕಮಲದ ಹೂವು, ಇದು ಹಿಡ್ಕೊಂಡು ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿಯೈ, ನಮಃ ಕಮಲವಾಸಿನಿ ಅಂತ ಹೇಳ್ತಾ 9 ಪ್ರದಕ್ಷಿಣೆ ಆಗಬೇಕು. ಏನಕ್ಕಪ್ಪ 9 ಪ್ರದಕ್ಷಿಣೆ ಹಾಕಬೇಕಂದ್ರೆ, 9 ಗ್ರಹಗಳು ಸೂರ್ಯನಿಗೆ ಪ್ರದಕ್ಷಿಣೆ ಆಗ್ತಿದ್ದಾರೆ. ಅದೇ ಲೆಕ್ಕದಲ್ಲಿ ನೀವು 9 ಪ್ರದಕ್ಷಿಣೆ ಆ ಗರ್ಭಗುಡಿನಲ್ಲಿ ಶಕ್ತಿ ದೇವತೆ ಇರ್ತಾರಲ್ವ, ಅಲ್ಲಿ 9 ಪ್ರದಕ್ಷಿಣೆ ಹಾಕಬೇಕು. ಸೊ ನೀವು ಆಯ್ಕೆ ಮಾಡೋಂಥ ದೇವಸ್ಥಾನ ಹೆಂಗಿರಬೇಕು, ಅಲ್ಲಿ ಪ್ರದಕ್ಷಿಣೆ ಹಾಕೋ ರೀತಿ ನಿಮಗೆ ಅವಕಾಶ ಇರಬೇಕು. ಆಯಿತೆ? ಬೈ ಚಾನ್ಸ್ ನಿಮ್ಗೆ ಹತ್ರ ಹತ್ರದಲ್ಲಿ ಯಾವುದೂ ಇಲ್ಲ, ಒಂದು 5-6 ಕಿಲೋಮೀಟ್ರ್ ಆಗುತ್ತೆ, ಸರಿ ಮೆಟ್ರೋ ತೊಗೊಳ್ಳಿ, ಸೀದಾ ಬನಶಂಕರಿನಲ್ಲಿ ಇಳಿದುಬಿಟ್ಟು ಬನಶಂಕರಿ ದೇವಸ್ಥಾನದ ಗರ್ಭಗುಡಿ ಇದೆಯಲ್ವ, ಗರ್ಭಗುಡಿ ಸರೌಂಡಿಂಗ್ 9 ಪ್ರದಕ್ಷಿಣೆ ಆರಾಮಾಗಿ ಹಾಕ್ಬೋದು, ಆರಾಮಾಗಿ. ಅಷ್ಟೇ ಯಾಕೆ, ಶಾಕಾಂಬರಿನೂ ಇದ್ದಾರೆ ಪಕ್ಕದಲ್ಲಿ, ಶಿವ ಪಾರ್ವತಿನೂ ಇದ್ದಾರೆ, ಬನಶಂಕರಿನೂ ಇದ್ದಾರೆ. ಸೊ ನೀವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಎಲ್ಲರನ್ನೂ ಸೇರಿಸಿ ಪ್ರದಕ್ಷಿಣೆನೂ ಹಾಕ್ಬೋದು. 9 ಪ್ರದಕ್ಷಿಣೆ. ಅದು 9 ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮಃ ಕಮಲವಾಸಿನಿಯೈ, ಪ್ರೀತಿಯಿಂದ ಭಕ್ತಿಯಿಂದ
ಒಂದೇ ಏಕಾಗ್ರತೆಯಿಂದ ಏಕಚಿತ್ತ ಮನೋಭಾವದಿಂದ ಆ ದೇವಿಯನ್ನು ಸ್ತುತಿ ಮಾಡಿ 9 ಪ್ರದಕ್ಷಿಣೆ ಹಾಕಿ 9 ಪ್ರದಕ್ಷಿಣೆ ಹಾಕಿದ್ಮೇಲೆ ಆ ಹೂವು ಮತ್ತು ತೆಂಗಿನಕಾಯಿ ಕೆಳಗಿಡಂಗಿಲ್ಲ ಯಾವುದೇ ಕಾರಣಕ್ಕೂ. ಆಯ್ತೇ? ಅದನ್ನು ಬ್ಯಾಸ್ಕೆಟಲ್ಲಿ ಇಟ್ಕೊಂಬಿಡಿ. ಬ್ಯಾಸ್ಕೆಟು ನೀವು ಕೈಲಿ ಇಟ್ಕೊಳ್ಳಿ, ಇಲ್ಲ ಯಾರಿಗಾರು ಕೈಯಲ್ಲಿ ಕೊಡಿ. ಆದರೆ ಯಾವುದೇ ಕಾರಣಕ್ಕೂ ಕೆಳಗಿಡಂಗಿಲ್ಲ. ಆ ಹೂವನ್ನ ದೇವಸ್ಥಾನದಲ್ಲಿ ಕೊಡೋಂಗಿಲ್ಲ. ಆಯಿತಾ? ಆ ಹೂವು ಇಟ್ಕೊಂಡು ನೀವು ಏನು ನಮಃ ಕಮಲವಾಸಿನಿ ಅಂತ ಏನು ಜಪ ಮಾಡಿಕೊಂಡು 9 ಪ್ರದಕ್ಷಿಣೆ ಹಾಕಿದ್ರಲ್ವ, ನೀವು ಯಾವ ಭಕ್ತಿನಲ್ಲಿ ಮಾಡ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಆಯಿತಾ? ಆವಾಗ ಆ ಲಕ್ಷ್ಮೀ ದೇವತೆ ಆ ಕಮಲದಲ್ಲಿ ಬಂದು ಕೂತಿರ್ತಾರೆ. ಅದನ್ನು ಕೆಳಗಿಡೋಂಗಿಲ್ಲ. ಅದನ್ನು ತೊಗೊಂಡು ಸೀದಾ ದೇವಸ್ಥಾನದಲ್ಲಿ ಬೇಕಾದ್ರೆ ಅರ್ಚನೆ ಮಾಡಿ ನೀವು ಕೂತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸೀದಾ ಮನೆಗೆ ಬನ್ನಿ. ಯಾವತ್ತು? ಗುರುವಾರದಿಂದು. ಯಾವತ್ತು? ಗುರುವಾರದ ದಿನ ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ, ನಿಮ್ಮ ಸಮಯಾನುಸಾರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆಯಿತಾ? ಮನೆಗೆ ಬಂದಮೇಲೂ ಕೆಳಗಿಡಂಗಿಲ್ಲ. ಏನು ಹೇಳಿ? ಮನೆಗೆ ಬಂದಮೇಲೂ ಕೆಳಗಿಡಂಗಿಲ್ಲ. ಏನು ಮಾಡಬೇಕು? ಮನೆಗೆ ಬಂದಮೇಲೆ ಫಸ್ಟು ನಿಮ್ಮ ಕೈನಲ್ಲಿ ಬ್ಯಾಗ್ ಇರುತ್ತೋ, ಇನ್ನೊಬ್ರು ಇರ್ತಾರೋ, ನಿಮ್ಮ ಜೊತೆ ಯಾರಾದರೂ ಇರ್ತಾರಲ್ವ, ಅವ್ರ ಕೈ ಬಲಗೈಯಿಂದ ಕೊಟ್ಬಿಟ್ಟು ಫಸ್ಟು ಹೊಸ್ಲು ನಮಸ್ಕಾರ ಮಾಡಿ. ಫಸ್ಟು ತುಳಸಿನ ನಮಸ್ಕಾರ ಮಾಡಿ. ಬ್ಯಾಗ್ ಅವ್ರ ಕೈ ಕೊಟ್ಬಿಟ್ಟು ಫಸ್ಟು ತುಳಸಿ ನಮಸ್ಕಾರ ಮಾಡಿ, ಹೊಸ್ಲು ನಮಸ್ಕಾರ ಮಾಡಿ, ಆಮೇಲೆ ಬಲಗಾಲಿಟ್ಟು ಒಳಗೆ ಬನ್ನಿ. ನೀವು ಒಳಗೆ ಬರಬೇಕಾದ್ರೆ ಆ ಬ್ಯಾಗ್ ಈಸ್ಕೊಂಡಿರಿ ನಿಮ್ಮ ಕೈಯಲ್ಲಿ. ಆಯಿತಾ? ನಮಸ್ಕಾರ ಮಾಡೋವರೆಗೂ ಅವ್ರ ಹತ್ರ ಇರಬೇಕು. ಆದರೆ ನೀವು ಎಂಟ್ರಿ ಕೊಡಬೇಕಾದ್ರೆ ಆ ಕಮಲದ ಹೂವು ಮತ್ತು ತೆಂಗಿನಕಾಯಿ ಇತ್ತಲ್ಲ, ಅದಿರೋದು ಬ್ಯಾಸ್ಕೆಟ್ನ ಅವ್ರ ಹತ್ರ ಈಸ್ಕೊಂಡು ನಿಮ್ಮ ಮನೇಲಿ ಎಂಟ್ರಿ ಮಾಡಬೇಕಾದ್ರೆ ಬಲಗಾಲಿಟ್ಟು ಒಳಗೆ ಹೋಗಬೇಕು. ಟೆನ್ಷನ್ ಮಾಡ್ಕೋಬೇಡಿ, ಅವ್ರ ಹತ್ರ ಜಗಳ ಮಾಡ್ಕೋಬೇಡಿ, ಏನು ಮಾತುಕತೆನೂ ಬೇಡಿ. ಎಷ್ಟು ನೀವು ಸೈಲೆಂಟಾಗಿರ್ತೀರೋ ಅದಕ್ಕೆ ಯಾರಾದರೂ ಒಬ್ಬರು ಇದ್ದು ಕರ್ಕೊಂಬಂದರೆ ತುಂಬ ಒಳ್ಳೆಯದು. ಆಯಿತಾ? ನೀವು ಮದುವೆ ಆಗಿಲ್ಲದೆ ಹೋಗಲಿ, ನೋ ಪ್ರಾಬ್ಲಮ್. ಬೈ ಚಾನ್ಸ್ ನೀವು ಮದುವೆ ಆಗಿಲ್ಲ ಅಂದರೆ ಗಂಡಾಗಿರಲಿ ಹೆಣ್ಣಾಗಿರಲಿ, ಆಯಿತೇ, ನಿಮ್ಮ ತಾಯಿ, ತಮ್ಮ, ಅಕ್ಕ, ತಂಗಿ ಯಾರಾದರೂ ಇರ್ತಾರಲ್ವ, ಕೊನೆಯ ಪಕ್ಷ ಫ್ರೆಂಡ್ ಆದರೂ ಇರ್ತಾರಲ್ವ. ಹುಡುಗಿ ಆಗಿರ್ಬೋದು, ಹುಡುಗಿಗೆ ಇನ್ನೊಂದು ಹುಡುಗಿ ಫ್ರೆಂಡು, ಇಲ್ಲ ಹುಡುಗನಿಗೆ ಇನ್ನೊಬ್ಬ ಹುಡುಗ ಫ್ರೆಂಡು ಅಂಥದ್ದು ಇರ್ತದಲ್ವ, ಅಂಥವ್ರನ್ನ ಕರ್ಕೊಂಡೋಗಿ. ಅವತ್ತೊಂದಿನ ಏನು ಫ್ರೆಂಡ್ಗಳು ಹೆಲ್ಪ್ ಮಾಡ್ತಾರೆ. ಆಯಿತಾ? ಒಳ್ಳೆ ಫ್ರೆಂಡ್ ನಾನು ಹೇಳ್ತಾ ಇರೋದು. ಆಯಿತಾ? ಬಂದು ಬಲಗಾಲಿಟ್ಟು ಮನೆ ಒಳಗೆ ಹೋಗಿ ಏನು ಮಾಡಬೇಕು? ಫಸ್ಟು ದೇವ್ರ ಮನೆಗೆ ಹೋಗಬೇಕು. ದೇವ್ರ ಮನೆಯಲ್ಲಿ ಒಂದು ತಟ್ಟೆನಲ್ಲಿ ಅಕ್ಕಿ ಫುಲ್ ಇಟ್ಬಿಟ್ಟು ಆ ಅಕ್ಕಿ ಮೇಲೆ ಒಂದು ವಿಳ್ಯದೆಲೆ, ಹೆಂಗಿರ್ಬೇಕು ವಿಳ್ಯದೆಲೆ? ಹಿಂಗಿಡಬೇಕು. ಇದು ತೊಟ್ಟು ಈ ಕಡೆ ಇರಬೇಕು, ತುದಿ ಆ ಕಡೆ ಇರಬೇಕು. ಏನು ಹೇಳಿ? ವಿಳ್ಯದೆಲೆ. ಆ ವಿಳ್ಯದೆಲೆ ಮೇಲೆ ಈ ಥರ ಗುಂಡಡಿಕೆ. ಇದು ಚೂರಡಿಕೆನೂ ಅಲ್ಲ, ಇದು ಬಟ್ಲಡಿಕೆನೂ ಅಲ್ಲ, ಇದು ಗುಂಡಡಿಕೆ. ಅಡಿಕೆ ಪೂರ್ತಿ ಇರುತ್ತಲ್ಲ, ಆ ಥರ ಅಡಿಕೆ. ಏನು ಹೇಳಿ? ಸರಿಯಾಗಿ ನೋಡಿ. ಗುಂಡಡಿಕೆ ಒಂದು. ಆ ಎಲೆ ಮೇಲೆ ಗುಂಡಡಿಕೆ, ಅದ್ರ ಮೇಲೆ ಕಮಲ. ಓಪನ್ ಮಾಡಿರಬಾರ್ದು. ಅದ್ರ ಮೇಲೆ ಕಮಲ ಇಟ್ಬಿಟ್ಟು ನೀವು ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಕಾಫಿ ಟೀ ಕುಡಿಬೇಕಾ, ನಾಷ್ಟ ಮಾಡಬೇಕಾ, ಏನಾದ್ರು ಮಾಡಬೇಕಾ, ಅಂದರೆ ಅಡುಗೆ ಮಾಡಬೇಕಾ, ಏನು ಬೇಕಾದ್ರೂ ನೀವು ಮಾಡ್ಕೋಬೋದು. ಅದೆಲ್ಲ ಆದಮೇಲೆ ಏನು ಹೇಳಿ? ಅದೆಲ್ಲ ಆದಮೇಲೆ ಅದಕ್ಕೋಸ್ಕರನೇ ನೀವು ಫ್ರೀ ಮಾಡ್ಕೋಬೇಕು ಟೈಮು. ಏನಿಗೆ? ದೇವ್ರಿಗೋಸ್ಕರ. ಯಾವಾಗ ಒಂದು ನಿಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ಟಿ ವಿ ನೋಡಿದ್ದೀರಾ, ಮೊಬೈಲ್ಗೆಲ್ಲ ಕೂತ್ಕೊಳ್ತೀರಾ, ದೇವ್ರ ಹತ್ರ ಬಂದು ಕೂತ್ಕೊಂಡು ಫಸ್ಟ್ ಏನು ಮಾಡಬೇಕು? ದೇವ್ರ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ ಮುಂಚೆ ನಿಮ್ಮ ಅಂಗೈ ಎಷ್ಟಿದೆಯಲ್ಲ ಅಷ್ಟು ದೊಡ್ಡ ಗ್ಲಾಸ್ ತೊಗೋಬೇಕು. ಅದು ಸ್ಟೀಲ್ ಗ್ಲಾಸ್ ಇರ್ಬೋದು, ನಾರ್ಮಲ್ ಗ್ಲಾಸ್ ಇರ್ಬೋದು, ಆಯಿತಾ? ಇಲ್ಲ ಹಿತ್ತಾಳೆ ಗ್ಲಾಸ್ ಇರ್ಬೋದು, ತಾಮ್ರದ ಗ್ಲಾಸ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ಸಿಂಪಲ್ಲಾಗಿ ನೋಡಿ, ಈ ಥರ ಇದು ದೊಡ್ಡದಾಗೋಯ್ತಿದ್ದು, ಇದಕ್ಕಿಂತ ಚಿಕ್ಕದು, ಅಂದರೆ ಸ್ವಲ್ಪ ಚಿಕ್ಕದು ಇಂಥ ಗ್ಲಾಸ್ ತೊಗೊಂಡು ಅದರಲ್ಲಿ ಸಿಕ್ಕಿದ್ರೆ ಹಸುವಿನ ತುಪ್ಪ, ಪ್ಯೂರ್ ಹಸುವಿನ ತುಪ್ಪ, ಎಮ್ಮೆದೆಲ್ಲ ಮಿಕ್ಸ್ ಆಗಿರಬಾರ್ದು, ಪ್ಯೂರ್ ಹಸುವಿನ ತುಪ್ಪ ಸಿಕ್ಕಿದ್ರೆ ಆ ತುಪ್ಪ ತುಂಬಿಸ್ಬೇಕು ಪೂರ್ತಿ ಗ್ಲಾಸ್. ಅದೇನೊಂದು 250 ml ಏನೋ ಹಿಡಿಬೋದೇನೋ. ಸೊ ಅಷ್ಟು ಬೇಕಾಗುತ್ತೆ. ಆಯಿತಾ? ತುಪ್ಪ ಅದು ಕರಗಿಸಿ ಅದರಲ್ಲಿ ಹಾಕಬೇಕು. ಬಿಸಿ ಇರಬಾರ್ದು. ಅಂದರೆ ಕರಗಿಸಿದ ಮೇಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟು ಆ ತುಪ್ಪ ಆ ಗ್ಲಾಸಿಗೆ ಹಾಕ್ಬಿಟ್ಟು ದೇವ್ರ ಹತ್ರ ಬಂದು ಆ ಕಮಲದ ಹೂವು ತೊಗೊಂಬಂದಿದ್ರಲ್ವ, ಆ ಕಮಲದ ಹೂವು ಅದರಲ್ಲಿ ಇಡಬೇಕು. ಯಾವುದರಲ್ಲಿ? ಆ ತುಪ್ಪದ ಗ್ಲಾಸ್ನೊಳಗೆ ಇಡಬೇಕು. ಅರ್ಥ ಆಯ್ತೆ? ಬೈ ಚಾನ್ಸ್ ತುಪ್ಪ ಸಿಕ್ಕಿಲ್ಲ, ನೋ ಪ್ರಾಬ್ಲಮ್. ಆವಾಗ ನೀರು ನೀವು ಪ್ರಯತ್ನ ಮಾಡಿ.
ಏನಾದ್ರು ಸಿಗುತ್ತಾ ಅಂತ. ಸಿಕ್ಕಿಲ್ಲ ಅಂದ್ರೆ ಏನೂ ಪರವಾಗಿಲ್ಲ, ಪ್ರಯತ್ನನೇ ಮಾಡಿದರೆ ಸಿಗಲ್ಲಪ್ಪ ಅಂದ್ಬಿಟ್ಟು ನೀರು ಹಾಕೋದಲ್ಲ. ನೀವು ಚೆಕ್ ಮಾಡಿ, ಒಂದೆರಡು ಕಡೆ ಚೆಕ್ ಮಾಡಿ, ಸಿಕ್ಕಿದ್ರೆ ಸರಿ, ಸಿಕ್ಕಿಲ್ಲ ಅಂದರೆ ನೀರು, ಬೋರ್ವೆಲ್ ನೀರಾದರೆ ತುಂಬ ಶ್ರೇಷ್ಠ ಆಯಿತಾ. ನೀರು, ಆ ನೀರು ಹಾಕ್ಬಿಟ್ಟು ಅದು ಕಮಲದ್ದು ಅದರಲ್ಲಿ ಇಡಬೇಕು. ಅದರಲ್ಲಿ ಕಮಲದ್ದು ಇಟ್ಟಾಗ ನೀರೊಳಗೆ ಮುಳುಗಬಾರ್ದು ಪೂರ್ತಿ, ಅಂದರೆ ಪೆಟಲ್ಸ್ ಇರುತ್ತಲ್ವ ಮೇಲ್ಗಡೆನೇ ಇರಬೇಕು, ಅದ್ರ ದಿಂಡು ಮಾತ್ರ ಒಳಗಡೆ ಹೋಗಬೇಕು ಆಯಿತಾ. ಹಂಗಿಡಬೇಕು. ಹಂಗೆ ಇಟ್ಬಿಟ್ಟು ಗುರುವಾರ ಸಾಯಂಕಾಲ ಇಲ್ಲ ಬೆಳಗ್ಗೆ ಯಾವಾಗಾದರೂ ಸರಿ ನಿಮ್ಮ ಇಷ್ಟ, ಅಲ್ಲಿ ಇಟ್ಬಿಟ್ಟು ದೇವಿ ಮುಂದೆ ಕೂತ್ಕೊಂಡು ನಮಃ ಕಮಲವಾಸಿನಿಯೈ ನಮಃ ಕಮಲವಾಸಿನಿಯೈ ನಮಃ ಕಮಲವಾಸಿನಿಯೈ ಅಂತ 108 ಬಾರಿ ಜಪ ಮಾಡಬೇಕು. ನೀವು ಜಪ ಮಾಡಬೇಕಾದ್ರೆ ನೀವು ಕೂತ್ಕೊಂಡು ಜಪ ಮಾಡೋದು, ನೀವು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೆಸ್ಟ್ ಫೇಸ್ನಲ್ಲಿ ಇವಾಗ ನಿಮ್ಮ ದೇವ್ರ ಮನೆ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹಿಂಗೆ ಕೂತಿದ್ದೀನಲ್ವ, ಇದು ದೇವರು ಈಸ್ಟ್ ಫೇಸ್ ನೋಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಈಸ್ಟ್ ಫೇಸ್ ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ದೇವ್ರ ಮುಂದೆ ನೀವು ನಾರ್ತ್ ಫೇಸ್ ನೋಡ್ಕೊಂಡು ಜಪ ಮಾಡಬೇಕು. ಇನ್ ಕೇಸ್ ಏನಾದ್ರು ದೇವ್ರನ್ನೇ ಈಸ್ಟ್ ಇಟ್ಬಿಟ್ಟು ವೆಸ್ಟ್ ನೋಡ್ತಾ ಇದ್ದಾರೆ ಅಂದರೆ ನೀವು ಈಸ್ಟ್ ಕಡೆ ನೋಡ್ಕೊಂಡು ದೇವ್ರು ನೋಡಿಕೊಂಡು ಜಪ ಮಾಡಿ. ಆದರೆ ನೀವು ನೋಡಬೇಕಾದ್ರೆ ಜಪ ಮಾಡಬೇಕಾದ್ರೆ ಈದರ್ ಈಸ್ಟ್ ಆರ್ ನಾರ್ತ್, ಇನ್ನು ಅದು ಬಿಟ್ಟು ಇನ್ಯಾವುದು ಮಾಡೋಂಗಿಲ್ಲ. ಸೌತು ವೆಸ್ಟ್ ಬೇಡ ಆಯಿತಾ. ಜಪ ಮಾಡಿ. ಅದಾದಮೇಲೆ ನಿಮಗೆ 108ಕ್ಕಿಂತ ಹೆಚ್ಚಿಗೆ ಜಪ ಮಾಡಬೇಕು ಅನ್ನೋದಿತ್ತು ಅಂದರೂ ಧಾರಾಳವಾಗಿ ಮಾಡ್ಬೋದು. ಆಮೇಲೆ ನಿಮ್ಮ ಹತ್ರ ಏನಾದರೂ ಕಮಲಾಕ್ಷಿ ಬೀಜದ್ದು ಮಾಲೆ ಇತ್ತು ಅಂದರೆ ಅದರಲ್ಲೂ ಜಪ ಮಾಡ್ಬೋದು. ಸ್ಫಟಿಕ ಮಾಲೆ ಇತ್ತು ಅಂದರೆ ಅದರಲ್ಲೂ ಜಪ ಮಾಡ್ಬೋದು. ರುದ್ರಾಕ್ಷಿ ಮಾಲೆ ಇತ್ತು ಅಂದರೆ ಅದರಲ್ಲೂ ಜಪ ಮಾಡ್ಬೋದು. ಅದು ಬಿಟ್ಟು ಇನ್ಯಾವುದು ಮಾಲೆನಲ್ಲೂ ಜಪ ಮಾಡಬೇಡಿ ಆಯಿತಾ. ಬೇಕಿದ್ರೆ ಈ ಥರ ಕೌಂಟ್ರ್ ಇರುತ್ತಲ್ವ, ಇದು ನೋಡಿ, ಇದು ಕೌಂಟ್ರು ಈ ಥರ ಅಂಗಡಿನಲ್ಲಿ ಸಿಗುತ್ತೆ. ನಮಃ ಕಮಲವಾಸಿನಿಯೈ ನಮಃ ಕಮಲವಾಸಿನಿಯೈ ನಮಃ ಕಮಲವಾಸಿನಿಯೈ ಅಂತ ಆ ಥರ ಜಪ ಮಾಡಬೇಕು. ಆ ತೆಂಗಿನಕಾಯಿನೂ ಅಲ್ಲೇ ಇಡಬೇಕು ದೇವ್ರ ಮುಂದೆ. ಆ ಕಮಲದ್ದು ಇಟ್ಟಿದ್ದೀರಲ್ಲ ತಟ್ಟೆನಲ್ಲಿ, ಎಲೆ ಮೇಲೆ ಈ ಥರ ಗುಂಡಡಿಕೆ ಇಟ್ಬಿಟ್ಟು ಪಕ್ಕದಲ್ಲಿ ಕಮಲದ್ದು ಇಟ್ಟಿರ್ತೀರಲ್ವ, ಅಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಆ ಎಲೆ ರೈಟ್ ಹ್ಯಾಂಡ್ ಸೈಡಲ್ಲಿ ತೆಂಗಿನಕಾಯಿ, ಎಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲಕ್ಷ್ಮಿ, ಇಲ್ಲ ವಯಸ್ ವರ್ಷ ಹೆಂಗೆ ಬೇಕಾದ್ರೂ ನೀವು ಇಟ್ಕೋಬೋದು ಆಯಿತಾ. ಇದ್ರದ್ದೇನು ಸ್ವರೂಪ ಅಂದರೆ ನೀವು ಯಾವಾಗಾದ್ರೂ ನೋಡಿರ್ಬೋದು, ಸಾಮಾನ್ಯವಾಗಿ ನೀವು ಇದ್ರದ್ದೇನು ಸ್ವರೂಪ ಅಂದರೆ ಲಕ್ಷ್ಮಿ ಒಬ್ಬರೇ ಇರೋಲ್ಲ, ಲಕ್ಷ್ಮಿ ಒಟ್ಟಿಗೆ ಯಾವಾಗಲೂ ಗಣೇಶ ಇರ್ತಾರೆ, ಸರಸ್ವತಿ ಇರ್ತಾರಲ್ವ, ಆ ಲೆಕ್ಕ. ಸೊ ಅದಾದಮೇಲೆ ನಮಃ ಕಮಲವಾಸಿನಿಯೈ ಅಂತ ಹೇಳಿದಾಗ ಆ ಲಕ್ಷ್ಮಿನ ನೀವು ಕರೀತಾ ಇದ್ದೀರಾ, ಅಲ್ಲೇ ವಾಸಿಸ್ತಾ ಇದೆಯಲ್ಲಮ್ಮ ಅಂತ ನಾವು ವರ್ಣನೆ ಮಾಡ್ತಿರೋದು. ಅದರೊಟ್ಟಿಗೆ ಇನ್ನೂ ಒಂದು ಮಂತ್ರ ಇದೆ, ನಿಮ್ಗೆ ಇಷ್ಟ ಇತ್ತು ಮನೇಲಿದ್ದಾಗ ಜಪ ಮಾಡೋದಕ್ಕೆ ಅಂದರೆ ಈ ಮಂತ್ರ ನೀವು ಜಪ ಮಾಡ್ಬೋದು. ಈ ಮಂತ್ರ ಹೇಗಿದೆಯಪ್ಪ ಅಂದರೆ, ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಶ್ರೀಂ ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಈ ಥರ ಮಂತ್ರ ಇರೋದು ಜಪ ಮಾಡ್ಬೋದು. ಅದರೊಟ್ಟಿಗೆ ಇನ್ನೊಂದು ಮಂತ್ರ ಇದೆ, ಶ್ರೀಂ ರೀಂ ಶ್ರೀಂ ಅಷ್ಟೇ, ಶ್ರೀಂ ರೀಂ ಶ್ರೀಂ ಶ್ರೀಂ ರೀಂ ಶ್ರೀಂ ಶ್ರೀಂ ರೀಂ ಶ್ರೀಂ ಅದನ್ನು ಜಪ ಮಾಡ್ಬೋದು. ಆದರೆ ನಮಃ ಕಮಲವಾಸಿನಿಯೇ ತುಂಬ ಅವಶ್ಯಕ. ಇದು ಯಾವತ್ತು ಮಾಡಿದ್ದೀರಾ ಸ್ಟಾರ್ಟು? ಗುರುವಾರ ಆಯಿತಾ. ಗುರುವಾರ ಇದೆಲ್ಲ ಮಾಡಬೇಕಾದ್ರೆ ದೇವ್ರಿಗೂ ನೈವೇದ್ಯ ಇಡಬೇಕು. ಬೈ ಚಾನ್ಸ್ ನೈವೇದ್ಯ ಏನಪ್ಪ ಇಡೋದು, ಏನು ಮಾಡೋದು ಅಂತ ನಿಮಗೆ ಯೋಚನೆ ಮಾಡ್ತೀರಲ್ವ, ಇಲ್ಲ ಮಾಡೋಕ್ಕೆ ಕೆಲವ್ರಿಗೆ ಕಷ್ಟ ಇರುತ್ತೆ ಅಲ್ವಾ. ಏನಿಲ್ಲ ಅಂದರೆ ಒಂದು 5-6 ಸ್ಪೂನ್ ಜೇನುತುಪ್ಪ, ಕೆಂಪು ಕಲ್ಲು ಸಕ್ಕರೆ, ಇದನ್ನು ಇದು ನೈವೇದ್ಯ ಅಂತ ಇಟ್ಬಿಟ್ಟು ಏನು ಹೇಳಿ ಅದನ್ನು ನೈವೇದ್ಯ ಪ್ರಸಾದನ ಎಲ್ಲರಿಗೂ ಮನೆಯಲ್ಲಿ ಕೊಡಿ. ಇಲ್ಲ ಜಾಸ್ತಿ ಇಡೋಂಗಿದ್ರು ಅದನ್ನು ಇಡ್ಬೋದು, ಆದರೆ ಎಲ್ಲರಿಗೂ ಮನೆಯಲ್ಲಿ ಪ್ರಸಾದ ಅಂತ ಕೊಡಿ. ಯಾವತ್ತು? ಗುರುವಾರ ಆಯಿತಾ. ಅದೇ ರಿಪೀಟ್ ಮಾಡ್ಬೋದು ನೀವು ಶುಕ್ರವಾರ. ಆದರೆ ಶುಕ್ರವಾರ ಗುರುವಾರ 2 ದಿನ ಏನಪ್ಪ ಮಾಡಬೇಕು ಅಂದರೆ, ಯಾರು ಇದನ್ನು ಮಾಡಿರ್ತಾರಲ್ಲ ಕೈನಲ್ಲಿ ಇಟ್ಕೊಂಡು ನಮ್ಮ ಕಮಲವಾಸಿನಿ ಅಂತ ಪ್ರದಕ್ಷಿಣೆ ಹಾಕಿರ್ತಾರಲ್ವ ದೇವಸ್ಥಾನದಲ್ಲಿ, ಅವರು ಮಲ್ಕೊಳ್ಬೇಕಾದ್ರೆ ದೇವ್ರ ಮನೆ ಮುಂದೆ ಅದೇನು ನೀವು ಇಟ್ಟಿರ್ತೀರಲ್ಲ ತೆಂಗಿನಕಾಯಿ, ವಿಳ್ಯದೆಲೆ ಮೇಲೆ ಒಂದು ಗುಂಡಡಿಕೆ, ಆಮೇಲೆ ಕಮಲದು ಇಟ್ಟಿರ್ತೀರಲ್ಲ ದೇವ್ರ ಮನೆಯಲ್ಲಿ, ಅಲ್ಲೇ ನೀವು ಮಲಗಬೇಕಾದ್ರೆ, ಆದರೆ ನೀವು ಮಲಗಬೇಕಾದ್ರೆ ನಿಮ್ಮ ತಲೆ ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಹಾಕಬೇಕು. ಏನು ಹೇಳಿ, ಈಸ್ಟ್ ಆರ್ ವೆಸ್ಟ್. ಯಾವುದೇ ಕಾರಣಕ್ಕೂ ನಾರ್ತ್ಗೆ ತಲೆ ಹಾಕಬಾರ್ದು, ಸೌತ್ಗೂ ತಲೆ ಹಾಕಬಾರ್ದು. ಆಮೇಲೆ ನೀವು ಮಲಗೋದು ಎಲ್ಲಪ್ಪ ಅಂದರೆ ದೇವ್ರ ಮನೆ ಮುಂದೆನೇ
ಗುರುವಾರನೂ ಹಿಂಗೆ ಮಾಡಬೇಕು, ಶುಕ್ರವಾರನೂ ಬೆಳಗ್ಗೆ ಸೇಮ್ ಜಪ, ಶುಕ್ರವಾರ ಸಾಯಂಕಾಲ ಸೇಮ್ ಜಪ ಮಾಡಿ ಅಲ್ಲೇ ಮಲಗಬೇಕು. ಗುರುವಾರ ಶುಕ್ರವಾರ ಮಿಸ್ ಮಾಡ್ದಿರ. ಆಮೇಲೆ ಅದರೊಟ್ಟಿಗೆ ಕನಕದಾರ ಸ್ತೋತ್ರನೂ ಕೇಳಿ. ಬೆಳಗ್ಗೆ ಸಾಯಂಕಾಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಕನಕದಾರ ಸ್ತೋತ್ರ ಕೇಳಿ. ಮಹಾಲಕ್ಷ್ಮಿ ಅಷ್ಟಕಂ ಕೇಳಿ. ಮಹಾಲಕ್ಷ್ಮಿ ಅಷ್ಟಕಂ ಹೆಂಗೆ ಬರುತ್ತಪ್ಪ ಅಂದರೆ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಆಯಿತಾ? ಇದು ಮಹಾಲಕ್ಷ್ಮಿ ಅಷ್ಟಕಂ. ಇದು ನಿಮ್ಗೆ ಬರಲ್ಲ ಬಾಯಿಗೆ ಅಂದರೆ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಆರಾಮಾಗಿ. ಆಯಿತಾ? ಕನಕದಾರ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕಂ ಇದೆರಡೂ ಗುರುವಾರ ಬೆಳಗ್ಗೆ ಸಾಯಂಕಾಲ, ಶುಕ್ರವಾರ ಬೆಳಗ್ಗೆ ಸಾಯಂಕಾಲ, ಆಮೇಲೆ ಶನಿವಾರ ಬೆಳಗ್ಗೆ ಸಾಯಂಕಾಲ. ಗುರುವಾರ ಶುಕ್ರವಾರ ಶನಿವಾರ 3 ದಿನವೂ ಮಾಡಬೇಕು. ಆಯಿತಾ? ಅದು ಮಾಡಿದ್ಮೇಲೆ ಅಷ್ಟರೊಳಗೆ ಬೈ ಚಾನ್ಸ್ ಅಷ್ಟರೊಳಗೆ ಬೈ ಚಾನ್ಸ್ ಆ ಕಮಲದ್ದು ಸ್ವಲ್ಪ ಅರಳಿದ್ರೆ ಪೂರ್ತಿ ಅರಳಲಿಕ್ಕೆ ಆಗೋದಿಲ್ಲ, ನೀವು ಕಟ್ ಮಾಡಿಬಿಟ್ಟಿದ್ದಾರೆ. ಆದರೂ ಅರಳಿಬಿಟ್ರೆ ಅದರದ್ದು ಸೂಕ್ಷ್ಮತೆ ಏನಪ್ಪ ಅಂದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಿದೆ ಅಂತ. ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲಿದೆ ಅಂತ. ಬೈ ಚಾನ್ಸ್ ಹರಳಿಲ್ಲ, ತೊಂದರೆ ಇಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಬಹುಶಃ ಅವು ತುಂಬ ಪೀಚ್ ಅಂತ ಕಾಣುತ್ತೆ, ಇನ್ನೂ ಚೆನ್ನಾಗಿ ಬಲಿಬೇಕಾಗಿತ್ತು ಅಂತ ಕಾಣುತ್ತೆ ಹರಳಬೇಕಾದ್ರೆ. ಯಾಕೆಂದರೆ ತುಪ್ಪದಲ್ಲಿ ಇಟ್ಟಿದ್ರು ಹರಳುತ್ತೆ. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇರೋದು. ತುಪ್ಪದಲ್ಲಿ ಇಟ್ಟಿದ್ರು ಹರಳುತ್ತೆ, ಸ್ವಲ್ಪ ಹರಳುತ್ತೆ. ಆಯಿತಾ? ಅದೆಲ್ಲ ಆದಮೇಲೆ ಗುರುವಾರ ಶುಕ್ರವಾರ ಶನಿವಾರ 3 ದಿನ ನೀವು ಈ ಥರ ಪೂಜೆ ಮಾಡಿದ ಮೇಲೆ ಶನಿವಾರದ ದಿನ ಏನು ಮಾಡಬೇಕು? ಆ ಹೂವನ ತೊಗೊಳ್ಬೇಕು. ಯಾವುದು? ಕಮಲದ ಹೂವು ತೊಗೊಂಡು ಕ್ಲೀನ್ ಮಾಡಿ, ತುಪ್ಪದಲ್ಲಿದ್ದರೆ ಕ್ಲೀನ್ ಮಾಡಿಬಿಟ್ಟು ಆ ತುಪ್ಪನ ದೇವರ ಹತ್ರ ದೀಪ ಹಚ್ಬೋದು. ಆ ಹೂವು ಇರುತ್ತಲ್ಲ, ಲೋಟಸ್ ಎತ್ಕೊಂಡಿರ್ತೀರಲ್ವ, ಅದು ಒಣಗಿದ್ರೂ ಸರಿಯೇ, ಯಾವುದೇ ಕಾರಣಕ್ಕೂ ಎಸಿಬಾರ್ದು. ಅದನ್ನು ನಿಮ್ಮ ಲಾಕರಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ನಿಮ್ಗೆ ಯಾವಾಗ ಆಗುತ್ತೋ ಪೂಜೆ ಮಾಡಿ ಲಾಕರಲ್ಲಿ ಇಟ್ಕೊಂಡು. ಆದರೆ ಶನಿವಾರಕ್ಕೆಲ್ಲ ತೆಗೆದುಬಿಡ್ಬೇಕು. ಲಾಕರಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ನಮ್ಮ ಕಮಲವಾಸಿನಿ ಅಂತಲೇ ಧ್ಯಾನ ಮಾಡಿಬಿಟ್ಟು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಧ್ಯಾನ ಮಾಡಿಬಿಟ್ಟು ಒಂದು ಊದ್ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿ ಆರತಿ ದೇವ್ರಿಗೆ ಬೆಳಗ್ಬೇಕಾದ್ರೆ ಹಂಗೇ ಅದಕ್ಕೂ ಬೆಳಗ್ಬಿಟ್ಟು ನೀವು ಮಾಡ್ತಾಯಿರಿ, ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಆ ನೀರನ್ನ ಎಲ್ಲೂ ಹೊರಗಡೆ ಎಸಿಬೇಡಿ. ನಿಮ್ಮ ಗಿಡದ ಅಂದರೆ ನಿಮ್ಮ ಮನೆಯ ತುಳಸಿ ಗಿಡ ಇರುತ್ತಲ್ಲ ಅಲ್ಲಿ, ಅಥವಾ ಬೇರೆ ಗಿಡಗಳಿರುತ್ತಲ್ವ ಅಲ್ಲಿ ಹಾಕಿ. ಆಯಿತಾ? ಇವಾಗ ಅಲ್ಲಿ ತೆಂಗಿನಕಾಯಿ, ಅಕ್ಕಿ ಮತ್ತು ವೀಳ್ಯದೆಲೆ, ಅಡಿಕೆ ಇದೆಯಲ್ವ, ಆ ವೀಳ್ಯದೆಲೆನ ಎಸಿಬೇಡಿ, ನೀವೇ ತಿನ್ನಿ. ಅಂದರೆ ವೀಳ್ಯದೆಲೆಗೆ ಒಂದು ಬೇರೆ ಚೂರು ಅಡಿಕೆನೋ ಇಲ್ಲ ಯಾವುದೋ ಚೆನ್ನಾಗಿರೋ ಅಡಿಕೆ ತೊಗೊಂಡು ಹಾಕ್ಕೊಂಡು ತಿನ್ನಿ. ಆದರೆ ಈ ಗುಂಡಡಿಕೆ ಇರುತ್ತಲ್ವ, ಗುಂಡಡಿಕೆ ಇಟ್ಟು ಪೂಜೆ ಮಾಡಿರ್ತೀರಲ್ವ, ಅದು ನೀವು ದೇವ್ರ ಮನೇಲಿ ಇಟ್ಟು ಕಂಟಿನ್ಯೂ ಪೂಜೆ ಮಾಡಿ. ಆದರೆ ಅಕ್ಕಿ ಮತ್ತು ತೆಂಗಿನಕಾಯಿ ಇರುತ್ತಲ್ವ, ಅದನ್ನು ತೆಂಗಿನಕಾಯಿನ ಒಡೆದು ಅದು ಅಕ್ಕಿ ತೆಂಗಿನಕಾಯಿ ಸೇರಿಸಿ ಏನಾದ್ರು ಸ್ವೀಟ್ ಮಾಡಿ ಎಲ್ಲರಿಗೂ ಮನೆಯಲ್ಲಿ ಕೊಡಿ. ಮನೆಯವರು ಮಾತ್ರ ತಿನ್ನಬೇಕು, ಹೊರ್ಗಿನವ್ರಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಹೊರ್ಗಿನವ್ರು ಕೊಡೋಂಗಿಲ್ಲ. ಆಯಿತಾ? ನೀವೊಬ್ಬರೇ ಇದ್ದರೂ ನೀವೊಬ್ಬರೇ ಪೂರ್ತಿ ತಿನ್ನಬೇಕು. ಆಯಿತಾ? ಹಿಂಗೆ ಮಾಡಿ ಹಿಂಗೆ ಪೂಜೆ ಮಾಡಿದ್ಮೇಲೆ ಈ ರೀತಿ ಗುರುವಾರ ಶುಕ್ರವಾರ ಶನಿವಾರ ಈ 3 ದಿನ ಮಾಡಿದ್ಮೇಲೆ ದೇವಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಡೆಫಿನೆಟಾಗಿ ಆಗೇ ಆಗುತ್ತೆ. ಆದರೆ ನಿಮ್ಮ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ದೇವಿಗೆ ಭಕ್ತಿ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಇಲ್ದಿರೋ ವಿಷಯಗಳೆಲ್ಲ ತಲೆ ಹಾಕಬಾರ್ದು. ಏಕಾಗ್ರತೆಯಿಂದ, ಏಕಚಿತ್ತ ಮನೋಭಾವದಿಂದ ದೇವಿ ಮೇಲೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ದೇವಿ ಬಿಟ್ಟರೆ ನೀವಿಲ್ಲ, ಅಂದರೆ ನಮ್ಮ ಉಸಿರು ಹೆಂಗಿದೆಯಲ್ಲ, ಉಸಿರಿಲ್ಲ ಅಂದರೆ ನಾವಿಲ್ಲ. ಹಾಗೆ ಆ ಇಂಪಾರ್ಟೆನ್ಸ್ ಆ ದೇವಿ ಕೊಡಿ. ಆಮೇಲೆ ಆ ದೇವಿ ಹತ್ರ ಕೇಳ್ಕೊಳ್ಳಿ. ಏನು ಹೇಳಿ? ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಅದನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಶಕ್ತಿ ಕೊಡು. ಆಮೇಲೆ ಚೈತನ್ಯ ಕೊಡು. ಸಮಾಜದಲ್ಲಿ ಗಣ್ಯರಂತೆ ಬಾಳೋದಕ್ಕೆ ಅವಕಾಶ ಮಾಡಿಕೊಡು. ನನಗೆ ಆ ಥರ ಪ್ರಯತ್ನ ಮಾಡಲಿಕ್ಕೆ ಬುದ್ಧಿ ಕೊಡು ಅಂತ ದೇವಿಗೆ ನೀವು ಕೇಳ್ಕೋಬೇಕು. ಹಂಗೆ ಕೇಳ್ಕೊಂಡಾಗ ನೋಡಿ ಡೆಫಿನೆಟಾಗಿ ವರ್ಕೌಟ್ ಆಗೇ ಆಗುತ್ತೆ. ಅದರೊಟ್ಟಿಗೆ ನಾನು ಮುಂಚೆ ಹೇಳಿದ್ನಲ್ಲ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ, ಅದನ್ನು ಫಾಲೋ ಮಾಡಿ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಒಂದು ಸ್ವಲ್ಪನೂ ಡೌಟ್ ಇಲ್ಲ. ಆಯಿತೆ? ಆದರೆ ಮರೀದಿರಾ, ಈ ವಿಡಿಯೋ ನೋಡಿರ್ದಿರಲ್ಲ, ಇದನ್ನು ಫಾಲೋ ಮಾಡ್ತಿರಲ್ವ, ಆ ಫಾಲೋ ಮಾಡೋದ್ರೊಟ್ಟಿಗೆ ಈ ಪರ್ಟಿಕ್ಯುಲರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಷ್ಟೊಂದು ರಹಸ್ಯಗಳಿದೆ, ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಇನ್ನು ಅದರೊಟ್ಟಿಗೆ ಏನಾದ್ರು ಆ್ಯಡ್ ಮಾಡೋದಿತ್ತು ಅಂದರೆ, ನಿಮಗೇನಾದ್ರು ಗೊತ್ತಿತ್ತು, ನಿಮಗೇನಾದ್ರು ಆ್ಯಡ್ ಮಾಡೋದಿತ್ತು, ಹಿಂಗೆ ಮಾಡಬೇಕು, ಇದನ್ನು ಮಾಡ್ಬೋದು ಅಂತ ಆ್ಯಡ್ ಮಾಡೋಣ, ಅದು ಕಮೆಂಟ್ ಹಾಕಿ. ಅದರೊಟ್ಟಿಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮರೀದಿರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಯಿತಾ? ಧನ್ಯವಾದಗಳು.